ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಹಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM ಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್,
ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದ ಪಕ್ಷಕ್ಕೆ ಸದಾ ಋಣಿಯಾಗಿರುವುದಾಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಹೇಳಿದರು. ಕಲಬುರಗಿಯ ಕಾಂಗ್ರೆಸ್ ಪಕ್ಷದ ಕಚೇರಿ ಆವರಣದಲ್ಲಿ ನಡೆದ ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಬೇರೆಯವರ ಬಗ್ಗೆ ಮಾತನಾಡುವುದಕ್ಕಿಂತ ನಮ್ಮ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಿಳಿಸಿ ಮತ ಕೇಳಬೇಕು ಎಂದರು. ಕಲಬುರಗಿ ಕ್ಷೇತ್ರಕ್ಕೆ ಇತಿಹಾಸವಿದೆ. ಹೆಸರಾಂತ ಮಹನೀಯರು ಇಲ್ಲಿ ಆಯ್ಕೆಯಾಗಿ ಹೋಗಿದ್ದಾರೆ. ನನ್ನನ್ನು ಈಗ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನೀವೆಲ್ಲ ನನಗೆ ಆರಿಸಿ ಕಳಿಸಿ ಎಂದು ಮನವಿ ಮಾಡಿದರು. ಈಗ ನಾವು ಈಗ ಭಾಳ ಭವ್ಯವಾಗಿ ನಮಗೆ ಸ್ವಾಗತ ಮಾಡಿ ಅಲ್ಲಿಂದ ಮೆರವಣಿಗೆ ಕರ್ಕೊಂಡ್ಬಂದರು. ನಮ್ಮೆಲ್ಲ ಕಾರ್ಯಕರ್ತರಿಗೆ ಅವ್ರಿಗೆಲ್ರಿಗೂ ಧನ್ಯವಾದ ಅರ್ಪಿಸ್ತೇನೆ. ಇಷ್ಟು ಅರ್ಜುನೇ ತೊಗೊಂಡ್ಬರ್ತಾರೆ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ತಾವೆಲ್ಲರೂ ಒಂದು ಇದನ್ನು ತೊಗೊಂಡ್ಬಂದಿದ್ದೀರಿ. ಈಗ ನಮ್ಮ ಕಾಂಗ್ರೆಸ್ ಇದು ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಭಾಳ ಒಂದು ಇತಿಹಾಸ ಉಳ್ಳ ಕ್ಷೇತ್ರವಾಗಿದೆ. ಈ ಕ್ಷೇತ್ರವನ್ನು ಮೊದಲು ಪ್ರತಿನಿಧಿಸಿದವರು ಶ್ರೀಮಾನ್ ಸ್ವಾಮಿ ರಮಾನಂದ ತೀರ್ಥ ಅವರು, ಎಲ್ಲರೂ ಗೊತ್ತಿರಬೇಕು. ಆಮೇಲೆ ಸ್ವಾಮಿ ರಮಾನಂದ ತೀರ್ಥರು ಅವರು ಸ್ವತಂತ್ರ ಹೋರಾಟಗಾರರಾಗಿದ್ದರು. ಆಮೇಲೆ ತದನಂತರ ಮಾದೇವಪ್ಪ ರಾಂಪುರಿ ಅವರು ಬಂದರು. ಆಮೇಲೆ ವೀರೇಂದ್ರ ಪಾಟೀಲ್ ಸಾಹೇಬರು ಬಂದರು. ಆಮೇಲೆ CM ಸ್ಟೀಫನ್ ಅವರು ಇದ್ದರು, ಮತ್ತು ಧರ್ಮಸಿಂಗ್ ಸಾಹೇಬರು ಇದ್ದರು, ಮತ್ತು ಕಮರುಲ್ ಇಸ್ಲಾಂ ಸಾಹೇಬರು ಇದ್ದರು, ಡಾಕ್ಟರ್ ಚೌಳಿ ಅವರಿದ್ದರು, ಇಕ್ಬಾಲ್ ಅಹಮದ್ ಸಲ್ಗಿ ಸಾಹೇಬರು ಇದ್ದರು, ಆಮೇಲೆ ಖರ್ಗೆ ಸಾಹೇಬರು ಇದ್ದರು. ಇಂಥ ಇತಿಹಾಸವುಳ್ಳ ಒಂದು ನಮ್ಮ ಕಲಬುರಗಿ ಮತಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರೋಂಥ ಪಕ್ಷಕ್ಕೆ ನಾನು ಯಾವಾಗ ಚಿರಣಿಯಾಗಿರ್ತೀನಿ. ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಹೆಸರನ್ನು ಸಜೆಸ್ಟ್ ಮಾಡಿದ್ದಾರೆ. ಆ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಅಧ್ಯಕ್ಷರು DK ಶಿವಕುಮಾರ್ ಅವರು ಎಲ್ಲರೂ ಸೇರಿ ನಮ್ಮನ್ನು ಅಭ್ಯರ್ಥಿಯಾಗಿ ಮಾಡೋದಕ್ಕೆ ಎಲ್ಲರಿಗೂ ಇನ್ನೊಂದ್ಸಲ ವಂದಿಸುತ್ತಾ ನನ್ನ ಇದು ಆಗಿದೆ. ನಮ್ಗೆ ಇನ್ನೊಂದು ಮುಖ್ಯ ಬಂದರೆ ಇಂಥ ಕ್ಷೇತ್ರಕ್ಕೆ ನಮಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರೋದಕ್ಕೆ ನಾವು ಒಂದು ಪುಣ್ಯ ಮಾಡಿರಬೇಕು. ಈಗ ತಾವು ಇನ್ನೊಂದು ಸಲ ಈಗ ನೀವು ಇತಿಹಾಸ ನಿರ್ಮಿಸಬೇಕಾಗಿದೆ ಗುಲ್ಬರ್ಗಾದಲ್ಲಿ. ಅದೇನೆಂದರೆ ತಾವೆಲ್ಲರೂ ಸೇರಿ ನಮ್ಮನ್ನು ಎಲೆಕ್ಟ್ ಮಾಡಿ, ಅಂದರೆ ಪ್ರಚಂಡ ಬಹುಮತದಿಂದ ಆರಿಸ್ತಿರ್ತೀರ ಅಂತೇಳಿ ಕಳಕಳಿಯಲ್ಲಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ನಾವು ಇನ್ನೊಬ್ಬರಿಗೆ ಇದು ಮಾಡೋದು ಬೇಕಾಗಿಲ್ಲ. ನಮಗೆ ಸರ್ಕಾರದ ಗ್ಯಾರಂಟಿಗಳೇನಿದೆ, ನಮ್ಮದು ಏನು ನಾವು ಸಾಧಿಸಿದ್ದೀವಿ ಇಲ್ಲಿವರೆಗೆ 5 ವರ್ಷ, ಮತ್ತು ಈಗೇನು ಸಾಧಿಸ್ತಾ ಇದ್ದೀವಿ ನಮ್ಮ ಹೊಸ ಗೌರ್ಮೆಂಟಲ್ಲಿ, ಇದನ್ನು ಹೇಳಿ ನಾವು ವೋಟ್ ಬಿಡಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು. ಸೊ ನಮಗೆ ಈ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ತಾವೆಲ್ಲರೂ ನಮ್ಮ ಕಾರ್ಯಕರ್ತರಿಗೆ ನಮ್ಮದು ವಿನಂತಿ ಏನಂದರೆ ತಾವೆಲ್ಲ ಮನೆಗೆ ಹೋಗಿ ನಮ್ಮ ಪಕ್ಷದ ಗ್ಯಾರಂಟಿಗಳನ್ನು ತಿಳಿಸಿ ಹೇಳಿ ಮತ್ತೆ ಕೇಳಬೇಕು ನಾವು. ನಂತರ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ, ಇದು ದೇಶದ ಚುನಾವಣೆಯಾಗಿದೆ. ಕಳೆದ ಸಲ ಖರ್ಗೆ ಅವರನ್ನು ಸೋಲಿಸಿ ಜಾಧವ್ ಅವರನ್ನು ಗೆಲ್ಲಿಸಿದ್ರೆ ಕಲಬುರಗಿ ಜನರು ಎಂಪಿಯನ್ನು ನಿರೀಕ್ಷಿಸಿದರು. ಆದರೆ ಸಿಕ್ಕಿದ್ದು ಚಿಂಚೋಳಿ ಎಂಪಿ. ಅವರು 5 ವರ್ಷದಲ್ಲಿ ಏನ್ ಮಾಡಿದ್ದಾರೆ? ನಾವು 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ. ಇದನ್ನು ಜಾಧವ್ ಟೀಕೆ ಮಾಡು, ಇವುಗಳನ್ನು ಬಿಟ್ಟಿ ಭಾಗ್ಯ ಎನ್ನುತ್ತಿದ್ದಾರೆ ಎಂದರು. ನಾವು ಯಾವ ದಿಕ್ಕಿನಲ್ಲಿ ನಮ್ಮ ದೇಶ ಹೋಗಬೇಕು, ನಾವು ಯಾವ ರೀತಿ ಪ್ರಗತಿಪರವಾದಂಥ ಆಲೋಚನೆಗಳು ಇಟ್ಕೋಬೇಕು ಅಂತ ಒಂದು ಮತ್ತೆ ಸಂವಿಧಾನವನ್ನು ಉಳಿಸಬೇಕಾಗಿರುವಂಥ ಒಂದು ಹೋರಾಟದ ಚುನಾವಣೆ ಆಗಿದೆ. ಕಳೆದ ಬಾರಿ ಕಲಬುರಗಿ ಮತದಾರರು
ಬಹಳಷ್ಟು ನಿರೀಕ್ಷೆ ಇಟ್ಟು ಉಮೇಶ್ ಜಾಧವ್ ಅವ್ರನ್ನ ಆರಿಸ್ತಂದ್ರು. ಖರ್ಗೆ ಅವರಂತ ಹಿರಿಯರು ಯಾರು 1972ರಿಂದ ಇಂದ ಇಲ್ಲಿ ತನಕ ಜನರ ಬಗ್ಗೆ ಆಲೋಚನೆ ಮಾಡಿ ಜನರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಹಗಲಿರುಳು ಶ್ರಮಿಸಿ ಕಲಬುರಗಿಯನ್ನ ಇಡೀ ದೇಶದ ಒಂದು ಪ್ರಗತಿಯ ಏನು ಒಂದು ಮ್ಯಾಪ್ ಮೇಲೆ ಹಾಕಿದ್ದಂಥ ವ್ಯಕ್ತಿಗೆ ಸೋಲಿಸಿ ಉಮೇಶ್ ಜಾಧವ್ಗೆ ಆರಿಸ್ತಂದ್ರು. ಬಹುಶಃ ಜನರ ನಿರೀಕ್ಷೆ ಬದಲಾವಣೆ ಇರ್ಬೋದು, ಗೊತ್ತಿಲ್ಲ. ಆದ್ರೆ ಹೋದ ಬಾರಿ ನಮ್ಮ ಕಲಬುರಗಿ ಜನರು ಆಯ್ಕೆ ಮಾಡಿದ್ದು ಕಲಬುರಗಿ ಸಂಸದರಿಗೆ, ಆದ್ರೆ ನಮಗೆ ಸಿಕ್ಕಿದ್ದು ಚಿಂಚೋಳಿ ಸಂಸದರು. ವೋಟ್ ಮಾಡಿದ್ ನಾವು ಕಲಬುರಗಿ ಎಂಪಿಗೆ, ಆದ್ರೆ ನಮ್ಗೆ ಸಿಕ್ಕಿದ್ದು ಚಿಂಚೋಳಿ ಎಂಪಿ. ಚಿಂಚೋಳಿ ಬಿಟ್ಟು ಬಂದೇ ಇಲ್ಲ ಸರ್ ಹೊರಗವರು. ಇವತ್ತು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತಾವು ಆಲೋಚನೆ ಮಾಡಬೇಕಾಗ್ತದೆ. ಅವರು ಕಳೆದ 5 ವರ್ಷದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ, ಕಲಬುರಗಿ ಜನರಿಗೆ ಕೊಟ್ಟಿದ್ದಾನ ಏನಿದೆ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಬರೀ 10 ತಿಂಗಳಲ್ಲಿ 5 ಪ್ರಮುಖವಾದಂತಹ ಗ್ಯಾರಂಟಿಗಳನ್ನ ನಾವು ಅನೌನ್ಸ್ ಮಾಡಿ ಅನುಷ್ಠಾನಕ್ಕೆ ತಂದಿದ್ದ ಇತಿಹಾಸ ಆಗಿದೆ ಇವತ್ತು. ಈ ಸಂದರ್ಭದಲ್ಲಿ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್, ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಸಚಿವರಾದ ಶರಣಬಸಪ್ಪ ದರ್ಶನಪುರ್, ಸಿಎಂ ಸಲಹೆಗಾರ ಬಿಆರ್ ಪಾಟೀಲ್, ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್, ಶಾಸಕರಾದ ಎಂವೈ ಪಾಟೀಲ್, ಅಲ್ಲಂ ಪ್ರಭು ಪಾಟೀಲ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಸಂತ ಕುಮಾರ್, ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕೋಲಾರದಲ್ಲಿ ಎಲ್ಲ ನಾಯಕರು ಒಟ್ಟಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಕೆಲಸ ಮಾಡಲಿದ್ದಾರೆ. ಯಾರ ವೈಯಕ್ತಿಕ ಪ್ರತಿಷ್ಠೆಗೂ ಪಕ್ಷದಲ್ಲಿ ಅವಕಾಶ ನೀಡುವುದಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನ ಸದಾಶಿವನಗರ ನಿವಾಸದ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಯಾರು ರಾಜೀನಾಮೆ ನೀಡಿಲ್ಲ, ಟಿಕೆಟ್ ವಿಚಾರವಾಗಿ ಒತ್ತಡ ಇದೆ. ಪಕ್ಷ ಇದುವರೆಗೂ ಯಾರಿಗೂ ಟಿಕೆಟ್ ಘೋಷಣೆ ಮಾಡಿಲ್ಲ. ಇಂದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಚರ್ಚೆ ಮಾಡಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ತಯಾರಿ ಬಗ್ಗೆ ಕೇಳಿದಾಗ, ನಾವು ಕೇವಲ ಇಂದು ಚುನಾವಣೆ ತಯಾರಿ ಮಾಡುತ್ತಿಲ್ಲ. ಸುರೇಶ್ ಅವರು ಗೆದ್ದ ಮೊದಲ ದಿನದಿಂದ ಪ್ರತಿನಿತ್ಯ ಕೆಲಸ ಮಾಡಿಕೊಂಡೇ ಬಂದಿದ್ದಾರೆ. ಕೋವಿಡ್ ಸಮಯದಲ್ಲಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ದೇಹವನ್ನು ಅವರ ತವರೂರಿಗೆ ತರಲು ಬಿಜೆಪಿ ಕೇಂದ್ರ ಸರ್ಕಾರ ಅವಕಾಶ ನೀಡಿರಲಿಲ್ಲ. ಆದರೆ ಡಿಕೆ ಸುರೇಶ್ ಅವರು ಕೋವಿಡ್ ಕಷ್ಟ ಕಾಲದಲ್ಲಿ ರೈತರಿಂದ ಹಣ್ಣು ತರಕಾರಿ ಖರೀದಿ ಮಾಡಿ ಜನರಿಗೆ ಉಚಿತವಾಗಿ ಹಂಚಿದರು. ಜನರಿಗೆ ಮೆಡಿಕಲ್ ಕಿಟ್ ನೀಡಿ ಸಹಾಯ ಮಾಡಿದರು. ಸರ್ಕಾರ ಶವಗಳನ್ನ ಜೆಸಿಬಿಯಲ್ಲಿ ಎಳೆಯುತ್ತಿರುವಾಗ ಕೋವಿಡ್ ನಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರಕ್ಕೆ ಅವರ ಮನೆಯವರು ಮುಂದೆ ಬಾರದೆ ಇದ್ದಾಗ ಡಿಕೆ ಸುರೇಶ್ ಪಿಪಿಇ ಕಿಟ್ ಧರಿಸಿ ಶವಗಳ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಎಂದರು. ಡಿಕೆ ಸುರೇಶ್ಗೆ ಬಿಫಾರ್ಮ್ ಮೊದಲನೇ ಬಿಫಾರ್ಮ್ ಅವರಿಗೆ ಕೊಡ್ತಾ ಇದ್ದೀನಿ. ಬಿಫಾರ್ಮ್ನ ಸೊ ನನ್ನ ನಂಬಿಕೆಯಂಥ ಕೋಟೆಯಲ್ಲಿ ಬಿಫಾರ್ಮ್ ಕೊಟ್ಟು ನಾನು ನಮ್ಮ ಮನೆ ದೇವರ ಕೆಂಗೇರಮ್ಮಗೆ ಕಬ್ಬಾಳಮ್ಮಗೆ ಹೋಗಿ ಆಮೇಲೆ ರಾಮನಗರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ರಾಮನಗರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಸೇರಿ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ವಿ. ಆಮೇಲೆ ಸುರೇಶ್ ಅವರು ಒಂದು ಸೆಟ್ ಬಿಫಾರ್ಮ್ನ ಅರ್ಜಿನ ಇದು ಇವತ್ತಿನ ಕಾರ್ಯಕ್ರಮ. ಎಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ, ಏನಿಲ್ಲ. ಒಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ. ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ. ಮುಖ್ಯಮಂತ್ರಿಗಳದ್ದು ನಾನು ಮಾತಾಡ್ತೀನಿ, ಬೇರೆಯವ್ರು ಮಾತಾಡ್ತೀನಿ. ಅದು ಯಾವುದು ಅನೌನ್ಸ್ ಇಲ್ಲ. ಎಲ್ಲರೂ ಬಂದು ದಾರಿಗೆ ಬಂದಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸೀಟನ್ನು ಮೊದಲನೇ ಸೀಟ್ ಗೆಲ್ಲುವಂಥದ್ದು. ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ. ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಚಾರದ ರೂಪುರೇಷೆಗಳು ಯಾವ ರೀತಿ ಸಿದ್ಧವಾಗಿದೆ? ನೋಡಪ್ಪ, ನಾವು ಎಲೆಕ್ಷನ್ ಇವತ್ತು ಮಾಡ್ತಾ ಇಲ್ಲ. ಚುನಾವಣಾ ಡಿ ಕೆ ಸುರೇಶ್ ಅವರು ಚುನಾವಣಾ ಗೆದ್ದ ದಿನದಿಂದಲೇ ಪ್ರತಿದಿನವೂ ರೂಪುರೇಷೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ನೀವು ಗಮನಿಸಿರಬೇಕು ಒಂದು ವಿಚಾರ, ಕೋವಿಡ್ ಸಂದರ್ಭ ಅಲ್ಲೂ ಬೇಕಾದಷ್ಟು ಬೇರೆ ಬೇರೆ ಪಾರ್ಟಿ ಎಮ್ಮೆಲ್ಲೆಗಳಿಲ್ಲ. ರಾಮನಗರದಲ್ಲಿ ಬೇರೆ ಇದ್ರು, ಚನ್ನಪಟ್ಟಣದಲ್ಲಿ ಬೇರೆ ಇದ್ರು,
ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ಸೌತಲ್ಲಿದೆ ಸುರೇಶ್ ಅಂಗಡಿ ಕೇಂದ್ರ ಮಂತ್ರಿ ಅವರ ದೇಹನ ಅವರ ತವರೂರಿಗೆ ಅವ್ರ ಕ್ಷೇತ್ರದ ಜನತೆಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡ್ತಾರೆ. ಕೇಂದ್ರ ಸರ್ಕಾರ ಒಂದು ಮಿಲಿಟರಿ ಇದರಲ್ಲಿ ತಂದು ಕೊಡ್ಬೋದಾಗಿದೆ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ, ಸುರೇಶ್ ಅವರು MP ಆಗಿದ್ದರು. ಇಡೀ ಕ್ಷೇತ್ರಕ್ಕೆ ಜನರಿಗೆ ಆ ಕಷ್ಟ ಕಾಲದಲ್ಲಿ ಏನು ಅವತ್ತಿನ ಕಾಲದಲ್ಲಿ ಮೆಡಿಕಲ್ ಏಡ್ ಕೊಡ್ಲಿಕ್ಕೆ ಸಾಧ್ಯ, ತರಕಾರಿ ಕೊಡ್ಲಿಕ್ಕೆ ಸಾಧ್ಯ, ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಸಾಧ್ಯ, ಹಾಸ್ಪಿಟಲ್ ಊಟ ಕೊಡ್ಲಿಕ್ಕೆ ಸಾಧ್ಯ, PP ಕಿಟ್ಗಳು ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವರೆಲ್ಲ ಎಲ್ಲ ಥರದ ಶಕ್ತಿ ಕೊಟ್ಟು ಕೊನೆಗೆ ಹೆಣ ಕೂಡ DK ಸುರೇಶ್ ಮತ್ತು ನಮ್ಮ ರವಿ ಇಬ್ಬರು ಸೇರಿ ಕನಕಪುರದಲ್ಲೇ ಮಣ್ಣು ಮಾಡಿದ್ದು ಕೂಡ ಇತಿಹಾಸನ ಯಾರು ಸಾಧ್ಯ. ಆದರೆ ಸರ್ಕಾರ JCB ಹಾಕ್ಕೊಂಡು ಎಡಗಳನ್ನ ಬಿಸಾಕಿದ್ರು, ಆ ಕೆಲಸ ಮಾಡಿದೆ. ಸೊ ಅಂಥ ಕಷ್ಟ ಕಾಲದಲ್ಲೇ ತನ್ನ ಪ್ರಾಣವನ್ನೇ ಹಡ ಇಟ್ಬಿಟ್ಟು ಈ ಕ್ಷೇತ್ರದ ಜನತೆಗೋಸ್ಕರ ಇಡೀ ರಾಜ್ಯದಲ್ಲಿ ತರಕಾರಿಯನ್ನು ಖರೀದಿ ಮಾಡಿ, ದವಸ ಧಾನ್ಯಗಳನ್ನು ಖರೀದಿ ಮಾಡಿ ಹಂಚಿ ಅವತ್ತಿನ ಕಾಲದಲ್ಲಿ ದಿಂಗಾಲೇಶ್ವರ ಶ್ರೀಗಳಿಗೆ ತಪ್ಪು ಗ್ರಹಿಕೆ ಆಗಿರಬಹುದು, ಅವರೊಂದಿಗೆ ಖುದ್ದಾಗಿ ಮಾತನಾಡಿ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡುವೆ ಎಂದು ಮಾಜಿ CM BS ಯಡಿಯೂರಪ್ಪ ಅವರು ಶಿರಹಟ್ಟಿಯ ಫಕೀರ ದಿಂಗಾಲೇಶ್ವರ ಶ್ರೀಗಳು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಬದಲಾವಣೆ ಮಾಡಬೇಕೆಂಬ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಈ ಹಿಂದೆ CM ಸ್ಥಾನಕ್ಕೆ ರಾಜೀನಾಮೆ ನೀಡುವಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕೈವಾಡವಿಲ್ಲ, ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ಈ ಬಗ್ಗೆ ದಿಂಗಾಲೇಶ್ವರ ಶ್ರೀಗಳೊಂದಿಗೆ ಮಾತನಾಡಿಸುತ್ತೇನೆ ಎಂದರು. ಪ್ರಹ್ಲಾದ್ ಜೋಶಿ ಎಲ್ಲ ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ನಾಯಕರು, ಅಲ್ಲದೆ ಅವರ ನಾಯಕತ್ವ ದೇಶ ನೋಡುತ್ತಿದೆ. ಇದೀಗ ಮಠಾಧಿಪತಿಗಳಿಗೆ ತಪ್ಪು ಗ್ರಹಿಕೆಯಾಗಿದೆ, ಅವರ ಮನವೊಲಿಸುವ ಕೆಲಸ ಮಾಡುತ್ತೇವೆ ಎಂದರು. ದಿಂಗಾಲೇಶ್ವರ ಶ್ರೀಗಳು ತಮ್ಮ ರಾಜೀನಾಮೆ CM ಸ್ಥಾನಕ್ಕೆ ಕುತ್ತು ಬಂತು, ಅದು ಜೋಶಿ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಯಾವುದರಲ್ಲೂ ಒಂದು ಕವಡೆ ಕಾಸಿನ ಸತ್ಯಾಂಶ ಇಲ್ಲ. ನಾನು ದಿಂಗಾಲೇಶ್ವರ ಸ್ವಾಮೀಜಿಯವ್ರ ಜೊತೆನೂ ಸಹ ಮಾತನಾಡ್ತೇನೆ. ಅವ್ರಿಗೆ ತಪ್ಪು ಗ್ರಹಿಕೆ ಆಗಿರ್ಬೋದು, ಅದನ್ನ ಅವರು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ತಾವು ಬರೋಕ್ಕಿಂತ ಮುಂಚೆ ಒಂದು 4 ತಾಸಿಂದ ದಿಂಗಾಲೇಶ್ವರ ಶ್ರೀಗಳು ಸೇರಿದಂತೆ 150ಕ್ಕೂ ಲಿಂಗಾಯತ ಒಂದು ಸ್ವಾಮೀಜಿಗಳು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ನೇರವಾಗಿ ಜೋಶಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಡೆಡ್ ಲೈನ್ ಕೊಟ್ಟಿದ್ದಾರೆ. 31ಕ್ಕೆ ಜೋಶಿ ಅವರು ಬದಲಾವಣೆ ಆಗಬೇಕು, ಕ್ಷೇತ್ರ ಬದಲಾವಣೆ ಆಗಬೇಕು, ಹೆಸರು ಬದಲಾವಣೆ ಆಗಬೇಕು, ಇಲ್ಲಾಂದ್ರೆ ಲಿಂಗಾಯತರು BJP ಪರ ಮಾಡಲ್ಲ ಅನ್ನೋದು ಸಂದೇಶವನ್ನು ನೀಡಿದ್ದಾರೆ. ಯಾವ ಕಾರಣಕ್ಕೂ ಪ್ರಹ್ಲಾದ್ ಜೋಶಿಯವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈ ಭಾಗದ ಒಬ್ಬ ಜನಪ್ರಿಯ ನಾಯಕರವರು, ಬಹಳ ದೊಡ್ಡ ಅಂತರದಲ್ಲಿ ಅವರು ಚುನಾವಣೆ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ದಿಂಗಾಲೇಶ್ವರ ಸ್ವಾಮೀಜಿಯವರ ಹತ್ರ ನಾನೇ ಖುದ್ದಾಗಿ ದೂರವಾಣಿ ಮೂಲಕ ಮಾತನಾಡ್ತೇನೆ. ತಪ್ಪು ಗ್ರಹಿಕೆ ಆಗಿದೆ, ಅವನು ಮನವರಿಕೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಒಬ್ಬರೇ ಅಲ್ಲ, ಅನೇಕ ಜನ ಸ್ವಾಮೀಜಿಗಳು ಮಾತಾಡಿದ್ದಾರೆ. ಎಲ್ಲ ಸ್ವಾಮೀಜಿಗಳು ಸಹ ನಮ್ಮ ಪರವಾಗಿ ಇರುವಂಥವ್ರು. ಕೆಲವ್ರಿಗೆ ಏನಾದರೂ ತಪ್ಪು ಗ್ರಹಿಕೆ ಆಗಿದೆ, ಅವ್ರ ಹತ್ರ ನಾವು ಕೂತ್ಕೊಂಡು ಮಾತನಾಡ್ತೇವೆ, ಸರಿಪಡಿಸ್ತೇವೆ. ಸ್ವಾಮೀಜಿಗಳಿಗಿಂತ ನಿಮ್ಮ BJP ಮುಖಂಡರು ಇದ್ದಾರೆ, ಕೆಲವೊಬ್ಬರು ಪ್ರಭಾವಿ ರಾಜಕಾರಣಿಗಳು ಇದ್ದಾರೆ ಅನ್ನೋಂಥ ಚರ್ಚೆ ಕೂಡ ಇದೆ. ಅವರು ಮಾತಾಡ್ತೀರಾ? ಅದನ್ನ ಸತ್ಯಾಂಶ ಇಲ್ಲ. ಇದೆಲ್ಲ ಯಾರ್ಯಾರು ಜೋಶಿ ಅವರು ತುಳಿದಾರ ಅನ್ನೋದು ನಾವು ಹೆಸರು ಬಹಿರಂಗ ಮಾಡ್ತೀವಿ. ಚಿಂಚೋಳಿ ತಾಲೂಕಿನ ದೇಗಲಮಡ್ಡಿ ಗ್ರಾಮದಲ್ಲಿ ಶ್ರೀ ಬಸವಲಿಂಗ ಅವಧೂತ ಆಶ್ರಮದ ವತಿಯಿಂದ ಸಪ್ತಾಹ ಭಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಂಚೋಳಿ ತಾಲೂಕಿನ ದೇಗಲಮಡ್ಡಿ ಗ್ರಾಮದಲ್ಲಿ ಶ್ರೀ ಬಸವಲಿಂಗ ಅವಧೂತ ಆಶ್ರಮದ ವತಿಯಿಂದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರ 12ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ 7 ದಿನದ ಸತತ ಸಪ್ತ ಭಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಶ್ರೀ ಬಸವಲಿಂಗ ಅವಧೂತ ಅವರು ಅಗ್ನಿ ಹೋಮ ಪೂಜೆ ಮಾಡುವುದರ ಮುಖಾಂತರ ಸಪ್ತಾಹ ಭಜನೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಸಪ್ತ ಭಜನೆಯಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ನಮಸ್ತೆ ರುದ್ರಮನ್ಯಭವ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುಖತೆ ನಮಃ ಯಾತರಿಷಿವತಮಾ ಶಿವಂ ಭವ್ಯಾಯ ಕಮತಯಾನೋ ರುದ್ರ ತಯಾನಸ್ತನುಭಾಷಂತಮಯಾ ಗಿರಿಶಂತಾಭಿಚಾಕಶಿ
गिरिशन्तहस्ते बिभर्षत्तवे गिरित्रतान्ते पुरुषञ्जगिरिसाक्षावधामसि यथानस्कर्ममित्यगतयक्ष्मगुं सुमना अजत अध्यवोचदधिवक्ता प्रथमो दैव्योऽभिषक अहेगुष्ट सर्वान् जम्बयन् सर्व असौ यस्ताम्रो अरुणौदपभृत्समङ्गलः एते मागुं रुद्रा अभितो दिक्षश्रितासे असव्योमदर्पति नीलग्रीवो विलोहितः उदैनं गोपा अदृशन्नदृशन्नुदहार्यः उदैनं विश्वाभूतानि सदृढा नमो अस्तु नीलग्रीवाय सहस्राक्षाय वीडुषे अधो ये अस्य सत्त्वानो हन्तेभ्यो करन्नमः प्रमुञ्चदन्वनस्तमुपयोराग्नियोर्जाम् राष्ट्रते हस्तैषवपराता भगवो महादेवाय त्र्यम्बकाय त्रिपुरान्तकाय त्रिकात्यञ्जयाय सर्वेश्वराय सदाशिवाय श्रीमन्महादेवाय नमः। जागं ज्योति निर्मलवातमनवे कर्पूरदारुति नामपूर्णं ज्योति निर्मलवातमनवे कर्पूरदारुति अनुदीना गुरवेण अनुरागभक्ति अनुदीना गुरवेण अनुरागभक्ति ಶಿರಹಟ್ಟಿ ಪೀಠ ನನಗೆ ಸದಾಕಾಲ ಆಶೀರ್ವಾದ ಮಾಡಿದೆ. ದಿಂಗಾಲೇಶ್ವರ ಸ್ವಾಮೀಜಿಗೆ ತಪ್ಪು ತಿಳುವಳಿಕೆ ಆದರೆ ಬಗೆಹರಿಸುತ್ತೇವೆ, ತಪ್ಪಾದರೆ ಕ್ಷಮೆ ಕೇಳಲು ನಾನು ಹಿಂಜರಿಯುವುದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಫಕೀರ ಶ್ರೀ ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಹುಬ್ಬಳ್ಳಿಯ 3000 ಮಠದಲ್ಲಿ ಬುಧವಾರ ನಡೆದ ಚಿಂತನ ಮಂಥನ ಸಭೆಯ ಬಳಿಕ ಧಾರವಾಡ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಅವರನ್ನು ಬದಲಾಯಿಸುವ ನಿರ್ಣಯ ವಿಚಾರವಾಗಿ ಇಂದು ಸ್ವತಃ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಹ್ಲಾದ್ ಜೋಶಿ, ನಾನು ಲೋಕಸಭಾ ಸದಸ್ಯನಾದ ಮೇಲೆ ಕ್ಷೇತ್ರದಲ್ಲಿ 8ರಲ್ಲಿ 7 ಜನ ಲಿಂಗಾಯತರಿಗೆ ಟಿಕೆಟ್ ಕೊಡಲಾಗಿದೆ. ಎಲ್ಲಾ ಸಮುದಾಯಕ್ಕೂ ನಾವು ಅವಕಾಶ ಕೊಟ್ಟಿದ್ದೇವೆ. ದಿಂಗಾಲೇಶ್ವರ ಸ್ವಾಮಿಗಳ ಬಗ್ಗೆ ನನಗೆ ಶ್ರದ್ಧೆ ಇದೆ. ಸಿರಹಟ್ಟಿ ಪೀಠ ನನಗೆ ಸದಾಕಾಲ ಆಶೀರ್ವಾದ ಮಾಡಿದೆ ಎಂದರು. ಈ ಕುರಿತಂತೆ ದಿಂಗಾಲೇಶ್ವರ ಸ್ವಾಮಿಯವರಿಗೆ ತಪ್ಪು ತಿಳುವಳಿಕೆ ಆದ್ರೆ ಬಗೆಹರಿಸುತ್ತೇವೆ, ತಪ್ಪಾದ್ರೆ ಕ್ಷಮೆ ಕೇಳಲು ನಾನು ಸಿದ್ಧನಿದ್ದೇನೆ ಎಂದರು. ನೋಡಿ, ನಾನು ಇಷ್ಟ ಹೇಳೋದು, ನಾನು ಉಳಿದವರು ಯಾರದೇ ಕೊಡೋಕ್ಕೆ ನಾನು ಹೋಗಲ್ಲ. ನಾನು ನಿನ್ನೆನೂ ಹೇಳಿದ್ದೇನೆ, ನಮ್ಮ ಕ್ಷೇತ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾದಾಗಿನಿಂದ ನಮ್ಮ ಪಕ್ಷ 8 ಪೈಕಿ 7 ಜನ ಅದೇ ಸಮುದಾಯದವರಿಗೆ ಕೊಟ್ಟಿದೆ. ಅವರಿಗೆ ಇಲ್ಲೇ MR ಪಾಟೀಲರು ನಿಂತಿದ್ದಾರೆ. ಕಾಯ ವಾಚ ಮನಸ ನಾನು ಕೆಲಸ ಮಾಡಿದ್ದೇನೆ. ನಮ್ಮ ಪಾರ್ಟಿಯಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ, ಎಲ್ಲ ಸಮುದಾಯಕ್ಕೂ ನಾವು ಅವಕಾಶ ಕೊಟ್ಟಿದ್ದೇವೆ. ಅದು ಮೇಯರು ಇತ್ಯಾದಿ ಮಾಡೋದಿಲ್ಲ. ಹಾಗಾಗಿ ನಾನು ನಿನ್ನೆನೂ ನೀವು ಕೇಳಿದ್ದೀರಿ ಈ ವಿಷಯದಲ್ಲಿ, ಪೂಜ್ಯ ದಿಂಗಾಲೇಶ್ವರ ಶ್ರೀಗಳು ನನಗೆ ಅತ್ಯಂತ ಶ್ರದ್ಧಾವಂತರು ಇದ್ದಾರೆ. ಅವರು ನಾನು ಶ್ರದ್ಧೆಯಿಂದ ನೋಡಿದ್ದೇನೆ ಅವ್ರನ್ನ. ಅವರು ದೊಡ್ಡ ಸ್ವಾಮಿಗಳು. ನಾನು ಇನ್ನೇನೂ ಹೇಳಿದ್ರು, ಬಹಳ ವರ್ಷಗಳಿಂದ ನನಗೆ ಪರಿಚಯ, ನನಗೆ ಸದಾ ಕಾಲಕ್ಕೂ ಆಶೀರ್ವಾದ ಮಾಡಿದ್ದಾರೆ. ಸದಾ ಕಾಲಕ್ಕೂ ಎಲ್ಲ ಸಮಯಕ್ಕೂ ನಾನು ಅವ್ರನ್ನ ಚುನಾವಣೆಗಿಂತ ಮೊದಲು ಒಂದಿಲ್ಲ ಒಂದು ಸಮಯದಲ್ಲಿ ಭೇಟಿ ಮಾಡಿದ್ದೀನಿ. ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಮಠಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ. ದಿಂಗಾಲೇಶ್ವರ ಶ್ರೀಗಳಿಗೂ ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ದರೆ ಅದನ್ನು ನಾವು ಸರಿಪಡಿಸ್ತೇವೆ. ಮತ್ತು ತಪ್ಪಾಗಿದ್ದರೆ ಅದಕ್ಕೆ ನಾವು ಅವ್ರಿಗೆ ಕ್ಷಮೆ ಕೇಳಲಿಕ್ಕೂ ನಾನೇನು ಇಂಥದ್ದು ನೀವು ತಪ್ಪು ಮಾಡಿದ್ದೀರಿ ಅಂದರೆ ಕ್ಷಮೆ ಕೇಳಲಿಕ್ಕೂ ಸರಿ, ನಂದೇನು ಹಿಂಜರಿಕೆ ಇಲ್ಲ. ಅವ್ರನ್ನ ಅತ್ಯಂತ ಧಾರ್ಮಿಕ ನಾಯಕರವರು. ಅವ್ರ ಬಗ್ಗೆ ನಮಗೆ ಶ್ರದ್ಧೆ.
ಉತ್ತರ ಕೊಡಲ್ಲ. ನಾನು ಅಧ್ಯಕ್ಷನಾದ ನಂತರ ಆರ್ಯ ಇಡಿಗ ಸಮಾಜದ ಅಭಿವೃದ್ಧಿಗೆ ಹಗಲು ರಾತ್ರಿ ಎನ್ನದೇ ಶ್ರಮಿಸಿದ್ದೇನೆ ಎಂದು ಆರ್ಯ ಇಡಿಗ ಸಮಾಜದ ಅಧ್ಯಕ್ಷ ನಾಗಯ್ಯ ಗುತ್ತೇದಾರ್ ಹೇಳಿದರು. ಚಿತ್ತಾಪುರ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರದಾಳ ಗ್ರಾಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದ ಸ್ಥಾಪನೆಗೆ ನಮ್ಮ ಕುಟುಂಬದಿಂದ 2 ಎಕರೆ ಜಮೀನು ದೇಣಿಗೆ ನೀಡಿದ್ದೇವೆ. ಮಂಗಳೂರಿನಿಂದ ಬೆಂಗಳೂರಿನವರೆಗೆ ಹಮ್ಮಿಕೊಂಡಿದ್ದ ಪಾದಯಾತ್ರೆಗೆ ಚಿತ್ತಾಪುರದಿಂದ 200 ಜನರನ್ನು ಕರೆದುಕೊಂಡು ಹೋಗಿದ್ದೇನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಸತ್ಯಾಗ್ರಹಕ್ಕೆ 100ಕ್ಕೂ ಅಧಿಕ ಜನರನ್ನು ಕರೆದುಕೊಂಡು ಹೋಗಿದ್ದೇನೆ ಎಂದರು. ಅವರು ಸ್ಟೇಟ್ಗಳು 1 ವರ್ಷದಲ್ಲಿ ನಾಗರಿಕರು ಏನು ಈ ಸಮಾಜಕ್ಕೆ ಏನು ಕೊಡುಗೆ ಅಂತ ಹೇಳಿದರು. ನಾನು ಹೇಳ್ತೀನಿ 1 ವರ್ಷದಲ್ಲಿ ನಮ್ಮದೇ ಅನಿವಾರ್ಯ ಹೇಳಬೇಕಾಗ್ತೈತೆ. ಅನಿವಾರ್ಯ ನಮ್ಮ ಸಮಾಜಕ್ಕೆ 2 ಎಕರೆ ಲ್ಯಾಂಡ್ ಕೊಡು. ಬ್ರಹ್ಮಶ್ರೀ ನಾರಾಯಣ ಶಕ್ತಿ ಪೀಠ 2 ಎಕರೆ ಲ್ಯಾಂಡ್ ಕೊಟ್ಟಿದ್ವಿ. ಒಂದೇದು ಹೇಗೆ ಕೊಟ್ಟಿದ್ವಿ ಸಮಾಜಕ್ಕೆ. ಬ್ರಹ್ಮಶ್ರೀ ನಾರಾಯಣ ಶಕ್ತಿ ಪೀಠ ಮಾಡ್ಕೊಂಡು 2 ಎಕರೆ ಸಮಾಜ ಕೊಟ್ಟಿದ್ವಿ. 2 ಸಮಾಜ ಅಭಿವೃದ್ಧಿ ನಿಗಮ ಸಭಾ ಗುರುಗಳ ಜೊತೆ CM ಜೊತೆ ನಿಯೋಗ ಭಾಗಿಯಾಗಿದ್ದೀವಿ. ಮಂಗಳೂರು ಬೆಂಗಳೂರು ಸಮುದಾಯ ಪಾದಯಾತ್ರೆಯಲ್ಲಿ ಚಿತ್ತಾಪುರ 200 ಜನ ಕರ್ಕೊಂಡು ಹೋಗಿವಿ. ನನ್ನ ಅವಧಿಯಲ್ಲಿ ರಾಜ್ಯದ ಫಂಕ್ಷನ್ಗಳು ಮಂಗಳೂರು ಬೆಂಗಳೂರು ಪಾದಯಾತ್ರೆ ಸ್ವಾಮಿಯವರು ನಿಗಮ ಸಭಾ ಬೆಂಗಳೂರು ಪಾದಯಾತ್ರೆ ಇಳಿದು 200 ಜನ ನಾವು ಕರ್ಕೊಂಡು ಸಮುದಾಯ ನನ್ನ ಅವಧಿಯಲ್ಲಿ. ನಾನು ನಿಗಮ ಸ್ಥಾಪನೆಗಾಗಿ ಮಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಇತ್ತು. ಅವಾಗ ಚಿತ್ತಾಪುರ 160 ಜನ ಕರ್ಕೊಂಡು ಹೋಗಿದ್ವಿ. ಕರದಾಳ ಗ್ರಾಮದಲ್ಲಿ ನಾರಾಯಣ ಶಕ್ತಿ ಪೀಠ ಸ್ಥಾಪನೆ ಈ ದೊಡ್ಡ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ ಸರ್. ಅಧಿಕಾರ ಸಮಾರಂಭ ನಮ್ಮ ಸಮಾಜ ಸಲುವಾಗಿ ನಮ್ಮ ಶಾಸಕರು ಮಿನಿಸ್ಟರ್ ಹೋಗಿ ಅದರಲ್ಲಿ ನಾವು ಪಾಲ್ಗೊಂಡಿದ್ದೀನಿ. ನನ್ನ ಅವಧಿಯಲ್ಲಿ ಇಡೀ ಸಮುದಾಯದ ಭವನ ಕಟ್ಟಡ ನಿರ್ಮಾಣಕ್ಕಾಗಿ ಶಾಸಕರ ಹತ್ರ ಹೋಗಿ 10 ಸಲ ಹೋಗಿ 50 ಲಕ್ಷ ರೂಪಾಯಿ ಬೇಕು ಸ್ಥಾಪನೆ ಅಂತ ಎಲ್ಲ ಸಮುದಾಯ ಕೊಡ್ತಿದ್ದೀವಿ. ನಮ್ಗೆ ಇವರೆಲ್ಲ ಮುಖಂಡರಿದ್ದು ನಾನು 2 ಸಲ ಇವ್ರಿಗೆ ಕರ್ಕೊಂಡು ನಾವು ಮನೆ ಹೋಗಿಲ್ಲ, ಇವ್ರನ್ನ ಕರ್ಕೊಂಡು ಹೋಗಿನಿ. ಶಂಕರ್ ಹೆಡ್ಡು ಸಾಹೇಬ್ ಕರ್ಕೊಂಡು ಹೋಗಿನಿ. ಎಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರು ಶ್ರೀಮಂತ ಮಂದಿಯವ್ರಿಗೆ ಎಲ್ಲರೂ ಕರ್ಕೊಂಡು ಹೋಗಿ ಸಾಹೇಬ್ರೆ ನಮ್ಮ ಕೊಡಿಲ್ಲಪ್ಪ ಆಯ್ಕೆ ಮಾಡಿ 25 ಲಕ್ಷ ಕೊಡ್ತೀನಿ. ಈಗ ಸ್ಟಾರ್ಟ್ ಮಾಡಿ 25 ಲಕ್ಷ ಕೊಟ್ಟು 50 ಲಕ್ಷ ಕೊಟ್ಟು ಘೋಷಣೆ ಮಾಡ್ಯಾರ ಶಾಸಕರು. ಅದು 25 ಲಕ್ಷ ಕೊಟ್ಟು 8 ತಿಂಗಳಾಯ್ತು ರೀ. ಅದು ನನಗೇನಂತಾರೆ, ನಾನು ನಿಮ್ಮ ಸಮಾಧಿಯಲ್ಲಿ ಅಧ್ಯಕ್ಷ ನಮ್ಮ ಜಾಗನೇ ಬೇರೆ ಹಿಡಿಯೋದಲ್ಲಿಲ್ಲ, ನಿಮ್ಮ ಸಮಾಧಿಯಲ್ಲಿ ಅಂದರು ಸಂಬಂಧ ಇಲ್ಲ ಅಂದರು. ಆಯ್ತಪ್ಪ ಇಲ್ಲ ಅಂತೇಳಿ ಅದು ಕಟ್ಟಡ ಸ್ಟಾರ್ಟ್ ಮಾಡೋಕ್ಕೂ ಅವಕಾಶ ಮಾಡಿ ಕೊಟ್ಟಿಲ್ಲ. ಅದು ಇನ್ನೂ 25 ಲಕ್ಷ ರೂಪಾಯಿ ಅದು ಅಷ್ಟೇ ಕೂತದೆ. ಈಗ ಅದು ಏನು ಕಾರ್ಯಕ್ರಮ ಆಗಿಲ್ಲ. ಈಗ ಅವ್ರ ಅಧ್ಯಕ್ಷ ಘೋಷಣೆ ಮಾಡಿದ್ರೆ ಅವರು ಮಂದಿ ಸ್ಟೇಟ್ಮೆಂಟ್ ಕೊಟ್ಟು ತಾವು ನೋಡಿರ್ಬೋದು. ಇಲ್ಲ 6 ಎಕರೆ ನಮ್ಮ ಸಮಾಜದ ಲ್ಯಾಂಡ್ ಇದೆ. ನಾವು ಶೀಘ್ರದಲ್ಲಿ ಸಚಿವರು ಭೇಟಿಯಾಗಿ ನಾವು ಅಭಿವೃದ್ಧಿ ಬಗ್ಗೆ ಬಜೆಟ್ ತರ್ತೀವಿ. ಅದು ನಿಮ್ಗೆ ಯಾಕೆ ಸಂಬಂಧ ಇತ್ತು? ನನಗೆ ಅಧ್ಯಕ್ಷ, ನೀವು ಅಧ್ಯಕ್ಷ ಅಂತಂದ್ರೆ ನಿಮ್ಗೆ ಯಾಕೆ ಸಂಬಂಧ ಇತ್ತು? ನನ್ನ ಸಂಬಂಧ ನಿಮ್ಗೆ ಏನು ಸಂಬಂಧ ಇತ್ತು? ಈ ಸಂದರ್ಭದಲ್ಲಿ ರಾಜು ಗುತ್ತೇದಾರ್, ಶ್ರೀಮಂತ್ ಗುತ್ತೇದಾರ್, ಕಾಶಣ್ಣ ಗುತ್ತೇದಾರ್, ಸತೀಶ್ ಗುತ್ತೇದಾರ್, ಲಕ್ಷ್ಮೀಕಾಂತ್ ಬೆಳಗೇರ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ನನ್ನ ವಿರುದ್ಧ ಜಾತಿ ನಿಂದನೆ ಮಾಡಿರುವುದಲ್ಲದೆ ಮಾತನಾಡುವುದನ್ನು ಕಡಿಮೆ ಮಾಡದೆ ಹೋದರೆ ಎನ್ಕೌಂಟರ್ ಮಾಡುವುದಾಗಿ ಜೀವ ಬೆದರಿಕೆ ಪತ್ರ ಬಂದಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮಗೆ ಬರೆದಿರುವ ಪತ್ರದ ಸಾರಾಂಶವನ್ನು ಓದುತ್ತಾ ತೀವ್ರ ಬೇಸರ ವ್ಯಕ್ತಪಡಿಸಿದರು. ಬೆದರಿಕೆ ಪತ್ರದಲ್ಲಿ ನನ್ನ ಜಾತಿಯ ವಿರುದ್ಧ ಕೆಟ್ಟದಾಗಿ ಪದಗಳನ್ನು ಬಳಸಲಾಗಿದೆ ಎನ್ನದೆ ವೇಷಭೂಷಣ ಹಾಕಿದ್ರು ನನ್ನ ಜಾತಿಯಿಂದಲೇ ನನ್ನನ್ನು ಗುರುತಿಸುತ್ತಾರೆ ಎನ್ನುವ ಅರ್ಥದಲ್ಲಿ ಪತ್ರದಲ್ಲಿ ನಿಂದನಾರ್ಹ ಪದಗಳು ಬಳಸಲಾಗಿದೆ. ಮೇಲಾಗಿ ಹೆಚ್ಚು ಮಾತನಾಡುವುದನ್ನು ನಿಲ್ಲಿಸದೇ ಹೋದರೆ ಪೊಲೀಸ್, ರಾಜಕಾರಣಿ ಅಥವಾ ಯಾವುದಾದರೂ ಜನಸಾಮಾನ್ಯರಿಂದ ಎನ್ಕೌಂಟರ್ ಮಾಡಿಸುವುದಾಗಿ ಜೀವ ಬೆದರಿಕೆ ಹಾಕಲಾಗಿದೆ ಎಂದರು. ಪತ್ರದ ತಿರುಳು ಮತ್ತು ಬಳಸಿರುವ ಭಾಷೆ ನೋಡಿದ್ರೆ ಇದು ಯಾವ ಪಕ್ಷ ಅಥವಾ ಸಂಘಟನೆಯ ವಿಚಾರಧಾರೆ ಎಂಬುದು ಸುಲಭಕ್ಕೆ ಅರ್ಥವಾಗುತ್ತದೆ. ಬುದ್ಧ, ಬಸವ, ಅಂಬೇಡ್ಕರ್ ತತ್ವದಲ್ಲಿ ನಂಬಿಕೆ ಇಟ್ಟಿರುವ ನಾವು ಇಂತಹ ಗೊಡ್ಡು ಬೆದರಿಕೆಗಳಿಗೆ ಹೆದರುವುದಿಲ್ಲ ಎಂದು ಸ್ಪಷ್ಟನೆಪಡಿಸಿದರು. ಪ್ರಿಯಾಂಕರ್ಗೆ ಶತ್ರು ಪರವಾಗಿಲ್ಲ, ಈ ಚುನಾವಣೆ ಗೆಲ್ಲಬೇಕು ಅಂತ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತಿದೆ ನಾನು ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಮಾತಾಡೋದಿಲ್ಲ ಅಂತ. ಮೊನ್ನೆ ಒಂದು 15 ದಿವಸದ ಹಿಂದೆ ನನಗೆ ಮತ್ತೊಂದು ಲವ್ ಲೆಟರ್ ಬಂದಿದೆ. ಇದು 2ನೇ ಬಾರಿ ಬರ್ತಾ ಇರೋದು ನನಗೆ. ಆ ಪ್ರೇಮ ಪತ್ರದಲ್ಲಿ BJPಯವರ ಮನುವಾದಿಗಳಿದಾರಲ್ಲ, ಮತ್ತು ಆ ಸಂಘಟನೆಯ ಮನುವಾದಿಗಳಿದಾರಲ್ವ, ನೇರವಾಗಿ ನನಗೆ
ಜೀವದ ಬೆದರಿಕೆ ಹಾಕಿದ್ದಾರೆ. ದೇ ಹ್ಯಾವ್ ಥ್ರೆಟನ್ಡ್ ಮೀ. ಆ ಲೆಟರು ಎಷ್ಟು ಅಸಹ್ಯ ಇದೆ ಅಂದರೆ, ಮತ್ತೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮನೆಯವರಿಗೆ, ನಮ್ಮ ಕುಟುಂಬದವರಿಗೆ, ನನಗೆ, ನಮ್ಮ ಸಮಾಜಕ್ಕೆ ಹೆಸರಿಡ್ದು ಹೇಳಿದ್ದಾರೆ ಹೊಲೆಯ ಮಾದಿಗ ಅಂದ್ಬಿಟ್ಟು. ನೀವೆಲ್ಲರೂ ಸುಮ್ಮನಿರಲಿಲ್ಲ ಅಂದರೆ ನಿನಗೆ ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳಿದರು. ಇದು ಲೆಟರ್ ಕಾಪಿ ನಾವು ಆಗಲೇ ಇದನ್ನು ವಿಧಾನಸೌಧ ನನ್ನ ಕಚೇರಿಗೆ ಬಂತು. ಇದು ಬರೆದಿದ್ದು 15/2/2000 ಫೆಬ್ರವರಿ. ಇದು ನಮಗೆ ತಲುಪಿದ್ದು ಒಂದು 10 ದಿನದ ಹಿಂದೆ ನನ್ನ ಕಚೇರಿಗೆ ತಲುಪಿದೆ. ಇದು ಲೆಟರ್, ಇನ್ಲ್ಯಾಂಡ್ ಲೆಟರು. ಭಾಳ ಒಂದೆರಡು ಇದು ಓದ್ಬಿಡ್ತೀನಿ ತಮಗೆ. ಅದೇ ತೋರಿಸ್ತೀನಿ, ಓದ್ಬಿಟ್ಟು ತೋರಿಸ್ತೀನಿ ತಮಗೆ. ಈಗ ನೋಡಿ ಎಂಥ ಪದ ಬಳಕೆಗಳನ್ನು ಮಾಡಿದ್ದಾರೆ ಅಂತ. ನಿನಗೆ ಪಂಚಾಮೃತದಿಂದ ನಿನ್ನ ಮೂರ್ತಿಗೆ, ನಿನ್ನ ಕೀರ್ತಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದರೆ ನಿನಗೆ ಹೊಲೆಯ ಎಂಬುದೇ ಮಾತನ್ನು ಅನ್ನುತ್ತಾರೆ. ನೀನು ಹೊಲೆಯ ಇದ್ದಿ, ಹೊಲೆಯನಾಗಿ ಇರು. ಎಲ್ಲೇ ಇರು, ಹೇಗೆ ಇರು, ಎಲ್ಲಿಗೆ ಹೋಗು, ನಿನಗೆ ಹೊಲೆಯನೇ ಅಂತ ಕರೆಯುತ್ತಾರೆ. ಎಲ್ಲ ಓದಲ್ಲ, ಸ್ವಲ್ಪ. ನೀನು ಎಂಥ ಹುದ್ದೆ, ವೇಷಭೂಷಣ ಹಾಕು ಮತ್ತು ರತ್ನದ ಹವಳದಲ್ಲಿ ತಿರುಗು, ನಿನಗೆ ಹೊಲೆಯನೆಂದೇ ಕರೆಯುತ್ತಾರೆ. ನೀನು ಶಾಸಕನಾಗು, ಮಂತ್ರಿಯಾಗು, ಕಂತ್ರಿಯಾಗು, ನಿನ್ನ ಗಮಂಡಿ, ನಿನ್ನ ಸೊಕ್ಕು ಹೊಲೆಯ ಮಾದಿಗರ ಗಲ್ಲಿಯಲ್ಲಿ ನಡೆಸು, ಅಲ್ಲಿ ನಡೆಯುತ್ತದೆ. ನಿನಗೆ ಗರ್ವ, ಅಹಂಕಾರ, ಮದ ಮಾತ್ಸರ್ಯ ಬಂದರೆ ಹೇಳು, ದನದ ಖಂಡ ಹಾಕಿ ತಿನ್ನಿಸುತ್ತೇವೆ. ಹೊಲೆಯ ಬಾಯಿ ಬಿಚ್ಚಿ ಮಾತಾಡಬೇಡ, ನಿನ್ನ ಬಾಯಿಗೆ ಚಪ್ಪಲಿ ಇಟ್ಟು ಹೇಲು ತಿನ್ನಿಸುತ್ತೇವೆ. ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ನೀನಿರೋಲ್ಲಿ ನಿನ್ನ ಎನ್ಕೌಂಟರ್ ಮಾಡಿ ಹದ್ದುಗಳಿಗೆ ತಿಂಬಂಗ ಮಾಡುತ್ತೇವೆ. ಇದು ನೀನು ನೆನ್ಪಿಟ್ಟು ನಡಿ. ಅಂದರೆ ಎನ್ಕೌಂಟರ್ ಮಾಡಿ ಹದ್ದಿನಿಗೆ ತಿನ್ನಿಸ್ತಾರಂತ. ಅದನ್ನು ನೆನ್ಪಿಟ್ಕೊಂಡು ನಾನು ನಡಿಬೇಕಂತೆ. ಇನ್ನು ಭಾಳಷ್ಟು ಭಾಳ ಇದೆ ಹೇಳಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾರೆ, ಪೊಲೀಸರಿಂದ ಅಥವಾ ಜನರಿಂದ, ಅದನ್ನು ರಾಜಕಾರಣಿಗಳಿಂದ ಆದರೂ ನಿನ್ನ ಎನ್ಕೌಂಟರ್ ಮಾಡೋದು ಖರೆ. ಇದರ ಪ್ರತಿ ಒಂದು 8 ಜನಕ್ಕೆ ಕಳಿಸಿದ್ದಾರೆ. ಇಂತಿ ಯಾವುದೋ ಸರಿಯಾಗಿ ಬರೆದಿಲ್ಲ, ಆರ್.ಎನ್. ಜೋಶಿನೋ ರಾಜ್ಕುಮಾರ್ ಅಂತನೋ ಏನೋ ಬರೆದಿದ್ದಾರೆ. ಇಬ್ಬರು ಸೈನ್ ಹಾಕಿದ್ದಾರೆ. ಇದೇನಿದೆ, ಇದು ಇನ್ಲ್ಯಾಂಡ್ ಲೆಟರ್ ಇದೆ. ಇದು ಪೋಸ್ಟ್ ಇನ್ಲ್ಯಾಂಡ್ ಸೀಲು ಇದೆ. ಎಲ್ಲಿಂದ ಬಂದಿದೆ, ಎಲ್ಲಿಂದ ಹೋಗಿದೆ ಅಂತ ಬಹುಶಃ ಗೊತ್ತಾಗ್ಬೋದು. ಅಟ್ಲೀಸ್ಟ್ ಯಾವ ಪೋಸ್ಟ್ ಆಫೀಸಿಂದ ಬಂದಿದೆ ಅಂತ ಕೂಡ ಗೊತ್ತಾಗ್ಬೋದು. ಈಗ ನಂತರ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಮಾತನಾಡಿ, ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಖಚಿತ ಎಂದು ಹೇಳಿದರು. ಈಗಾಗಲೇ ಜೇವರ್ಗಿ ತಾಲೂಕಿನಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರ ಕಾರ್ಯಕರ್ತರ ಸಭೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮುಂದಿನ 8 ದಿನದಲ್ಲಿ ಯಡ್ರಾಮಿ ತಾಲೂಕಿನಲ್ಲಿಯೂ ಕಾಂಗ್ರೆಸ್ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆ ನಡೆಸಲಾಗುವುದು ಎಂದರು. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ರಾಧಾಕೃಷ್ಣ ಅವರ ಒಂದು ಪ್ರಚಾರ ಜೇವರ್ಗಿಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾಳೆ ಮಧ್ಯಾಹ್ನ 1:00 ಜೇವರ್ಗಿಯಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಶಾಸಕರು, ಮುಖಂಡರು ಎಲ್ಲರೂ ಸೇರಿ ಪ್ರಾರಂಭ ಮಾಡ್ತಾ ಇರೋದೇ ಜೇವರ್ಗಿಯಿಂದ. ನಿನ್ನೆ ಭಾಳ ಒಂದು ಅದ್ಧೂರಿಯಿಂದ ಅವರ ಒಂದು ಸ್ವಾಗತ ಆಯಿತು. ನಿರೀಕ್ಷೆ ಮೀರಿ ಜನ ಬಂದಿದ್ದರು. ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ರಾಧಾಕೃಷ್ಣ ಅವರು ಎಲ್ಲರೂ ಚಿರಪರಿಚಿತರಾಗಿದ್ದಾರೆ. ಈಗಂತಲ್ಲ, ಜೇವರ್ಗಿಗಾಗಲಿ ಕಲಬುರಗಿ ಆಗಲಿ ಬಹಳಷ್ಟು ಕಡೆ ಅವರು ಓಡಾಡಿದ್ದಾರೆ. ಇದು ನಾಳೆಯಿಂದ ಪ್ರಾರಂಭ ಮಾಡಿ ಪ್ರತಿಯೊಂದು ಕಡೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಈ ಬಾರಿ ಈ ಒಂದು ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ಖಚಿತ.
ಯಾಕಂದರೆ ಅಲ್ಲಿ ಇರ್ತಕ್ಕಂಥ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಕೂಡ ನಾವು ನೋಡ್ತಾ ಇದ್ದೀವಿ. ಹಳ್ಳಿಯಲ್ಲಿ ಹೋಗಿ ಮೊದಲಾಗಿ ನಾವು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು. ಜೇವರ್ಗಿಯಲ್ಲಿ ಒಂದು ಸತಿ ಮಾಡ್ತಾಯಿದ್ವಿ, ಬಹುಶಃ ಒಂದು 8 ದಿವಸ ಬಿಟ್ಟು ಯಡ್ರಾಮಿಯಲ್ಲೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಆಗ್ತಾಯಿದೆ. ತಮ್ಮೆಲ್ಲರ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ನಾಯಕರು ಹಾಗೂ ನಮ್ಮ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಬೇಕಂತ ನಾವು ವಿನಂತಿ ಮಾಡ್ತಾಯಿದ್ದೀವಿ. ಹಾಂ ಕರೆಕ್ಟ್. ಏನಾಗಿದೆ, ನಿನ್ನೆ 2019ರಲ್ಲಿ ಆಗಿರುವಂತಹ ಒಂದು ಚುನಾವಣೆಯಲ್ಲಿ ಕೇವಲ ಜೇವರ್ಗಿ ಮತಕ್ಷೇತ್ರ ಅಂತ ಅಷ್ಟೇ ಅಲ್ಲ, ಬಹುಶಃ ಎಲ್ಲ ಕಡೆ ಈ ಒಂದು ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಆಯಿತು. ಮತ್ತು ಮೊದಲ ಬಾರಿಗೆ ಬಹುಶಃ ಚುನಾವಣೆ ಯಾವಾಗ ಪ್ರಾರಂಭ ಆಗಿದೆ, ಕರ್ನಾಟಕ ರಾಜ್ಯದಲ್ಲಿ 28 ಸೀಟ್ ನಾವೇನು ಗೆದ್ದಿದ್ದೀವಲ್ಲ, 28 ಸೀಟಲ್ಲಿ ಒಂದೇ ಒಂದು ಗೆದ್ದಿದ್ದೀವಿ ನಾವು, ಅದು ಬೆಂಗಳೂರು ಗ್ರಾಮಾಂತರ. ಅದು ಬಿಟ್ಟರೆ ಎಲ್ಲ ಕಡೆ ಒಂದು ಅಲೆ ಇತ್ತು. ಕೆಲವು ಸತಿ ಆ ಥರ ಒಂದು ಅಲೆ ಆಗ್ತದೆ. ಏನು ಹಿಂದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೂಡ ಆವಾಗ 28ಕ್ಕೆ 28 ಕಾಂಗ್ರೆಸ್ ಗೆದ್ದಿತ್ತು, ಅಂತಹ ಒಂದು ಅಲೆ ಇತ್ತು. ಕಾಂಗ್ರೆಸ್ ಯಾವಾಗಲೂ ಕೂಡ ಅಲ್ಲಿ ಇರ್ತಕ್ಕಂಥ ಹಿಂದಿನ ಬಾರಿ ಆಗಿರ್ಬೋದು, ಬರೀ ಒಂದೇ ಕ್ಷೇತ್ರದಲ್ಲಿ ಆಗಿಲ್ಲ, ಎಲ್ಲ ಕಡೆ ಸುಮಾರು ಒಂದು 50 ಸಾವಿರ ಕಡಿಮೆ ಆಗಿತ್ತು. ಅದರ ಒಂದು ಅಲೆ ಇತ್ತು. ಈ ಬಾರಿ ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ಚಿತ್ತಾಪುರದ ಕಾಂಗ್ರೆಸ್ ಮುಖಂಡ ಅರವಿಂದ ಚೌಹಾಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾಂಗ್ರೆಸ್ನವರು ಅರ್ಥಪೂರ್ಣವಾದ ಮೈತ್ರಿ ಎಂದು ಆಗಿಲ್ಲ, ಮೈತ್ರಿ ಹೆಸರಿನಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ನ್ಯಾಚುರಲ್ ಅಲೈನ್ಸ್ ಎಂದು ಮಂಡ್ಯ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯ ಅಭಿವೃದ್ಧಿಗಾಗಿ ಮೈತ್ರಿ ನಿರ್ಧಾರ. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಹಾಲು ಜೇನು ಇದ್ದ ಹಾಗೆ. ಹಿಂದೆ ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ದ ದಿನದಿಂದ ಜೆಡಿಎಸ್ ಮುಗಿಸಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ. 20 ತಿಂಗಳ ಆಡಳಿತ ಇಂದಿಗೂ ಜನ ನೆನೆಯುತ್ತಾರೆ. ಅಧಿಕಾರ ಹಸ್ತಾಂತರ ಮಾಡಿಲ್ಲ, ಆರೋಪ ನನ್ನ ಮೇಲೆ ಮಾಡುತ್ತಿದ್ದಾರೆ. ನಾನು ಮಾಡದೇ ಇರುವ ತಪ್ಪನ್ನು ನನ್ನ ತಲೆ ಮೇಲೆ ಹೊತ್ತಿದ್ದೇನೆ. 17 ವರ್ಷ ವನವಾಸ ಅನುಭವಿಸಿದ್ದೇನೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಅವರ ಶಕ್ತಿ ಅಲ್ಲ, ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಆಗದೆ ನಮ್ಮಲ್ಲಿದ್ದ ಪೈಪೋಟಿ ಅವರಿಗೆ ಲಾಭವಾಗಿದೆ. ಕಾಂಗ್ರೆಸ್ ಸರ್ಕಾರ ಆಕಸ್ಮಿಕ ಸರ್ಕಾರ ಎಂದು ಹೇಳಿದರು. ನಮ್ಮ ಕಾಂಗ್ರೆಸ್ ಕಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿ, ಎಲ್ಲಪ್ಪ ಕೃಷ್ಣ ಏನ್ ಮಾಡಿದಿರಪ್ಪ? 5 ವರ್ಷ ಇದ್ರಲ್ಲ, 2003ರಿಂದ 2017 ರಾಜ್ಯ ದೇಶ ಆಳಿದ್ರಲ್ಲ, ಏನ್ ಮಾಡಿದ್ರಿ? ಇಲ್ಲಿ ಈಗ ಭಾಷಣ ಮಾಡ್ತೀರಿ. ನಮಗೆ ಅನ್ಯಾಯ ಆಗಿದೆ. ಬಿಜೆಪಿ ಶಾಸಕ ಲೋಕಸಭಾ ಸದಸ್ಯರು ಮಾತಾಡಲಿಲ್ಲ, 25 ಜನ ಸುಮ್ಮನೆ ಕೂತ್ರು ಅಂತ ಹೇಳ್ತೀರಿ. 1947-52 ಇಸ್ವಿನಲ್ಲಿ ಏನು ಸ್ವಾತಂತ್ರ್ಯ ಬಂತು, ಹೊಸ ಸರ್ಕಾರಗಳು ರಚನೆ ಆಗಲಿ ಪ್ರಾರಂಭ ಆಯಿತು. ಅಲ್ಲಿಂದ 77ನೇ ಇಸ್ವಿಯವರೆಗೆ ದೇಶ ಆಳಿದವರು, ರಾಜ್ಯ ಆಳಿದವರು ಕಾಂಗ್ರೆಸ್ನವರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಸದಸ್ಯರು 77ನೇ ಇಸ್ವಿವರೆಗೂ ನಿರಂತರವಾಗಿ ಆಯ್ಕೆಯಾಗುವುದು. ಏನಾದರೂ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದ್ದೀರಾ ನೀವು ಕಾಂಗ್ರೆಸ್ ನಾಯಕರು? ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ. ಆ 50 ವರ್ಷಗಳ ಕಾಲ ರಾಜ್ಯ ಆಳಿ, ದೇಶ ಆಳಿ, ರಾಜ್ಯ ಆಳಿ, ನಮಗೆ ಬರಬೇಕಾದಂತಹ ಹಕ್ಕುಗಳನ್ನ ಪಡೆದೆ ಇವತ್ತು ನಮ್ಮನ್ನು ಸಂಕಷ್ಟಕ್ಕೆ ಸಿಗಿಸಿ ಈಗ ನಮ್ಮ ಮೇಲೆ ದೂರ ತರ್ತಕ್ಕಂಥ ಕೆಲಸ ನೀವೆಲ್ಲ ಮಾಡ್ತಾ ಇದ್ದೀರಿ. ಸಿದ್ದರಾಮಣ್ಣ ಅವರೇ, ಇವತ್ತು ನಿಮಗೆ ಅಧಿಕಾರ ಏನು ಕೊಟ್ಟಿದ್ದಾರೆ, ಅಧಿಕಾರ ಯಾವ ರೀತಿ ಮಾಡಿದ್ದೀರಿ ದಯವಿಟ್ಟು ಹೇಳಬೇಕು ನೀವು. ಅದರಿಂದ ನಾನು ಮುಂದೆ ಬಂದಾಗ ಬಹಳ ವಿಷಯ ಚರ್ಚೆ ಮಾಡ್ತೀನಿ. ಬಹಳ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದ್ರೆ ನಮ್ಮ ನಾಯಕರುಗಳಿಗೆ, ಕಾಂಗ್ರೆಸ್ನ ನಾಯಕರ ಬಂಡವಾಳ ಏನಿದೆ, ಸುಳ್ಳು ನರೇಂದ್ರ ಮೋದಿ ಅವರದಲ್ಲ, ಸುಳ್ಳು ನಮ್ಮ ಪಕ್ಷದ್ದಲ್ಲ. ಪ್ರತಿದಿನ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದೇ ಕಾಂಗ್ರೆಸ್. ಯಾವೊಂದು ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು 52ರಲ್ಲಿ ಪ್ರಾರಂಭ ಆಯಿತು ಈ ದೇಶದಲ್ಲಿ. ಅವರ ಹಣದ ಹಂಚಿಕೆಯನ್ನ ಮಾಡ್ತಾರೆ. 5 ವರ್ಷಕ್ಕೆ ಒಂದು ಬಾರಿ ಒಂದು ಫೈನಾನ್ಸ್ ಕಮಿಷನ್ ನ ರಚನೆಯನ್ನು ಮಾಡ್ತಾರೆ. ಅವರು ಇವತ್ತು ಯಾವ ರಾಜ್ಯಕ್ಕೆ ಎಷ್ಟು ಹಣ ಕೊಡಬೇಕು ಅಂತಕ್ಕಂಥ ಪ್ಯಾರಾಮೀಟರ್ಗಳು ಇಟ್ಕೊಂಡಿದ್ದಾರೆ. ಪ್ರತಿದಿನ ನಮ್ಮ ತೆರಿಗೆ, ನಮ್ಮ ಹಣ, ನಮ್ಮ ತೆರಿಗೆ, ನಮ್ಮ ಹಕ್ಕು. ಯಾವ ತೆರಿಗೆ, ಯಾವ ಹಕ್ಕು? ಇವತ್ತು ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದರದೇ ಆದಂತಹ ಕಾನೂನುಗಳಿದ್ದಾವೆ. ನಮ್ಮ ರಾಜ್ಯದಲ್ಲಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಮೊನ್ನೆ ದಿನ ಬಹುಶಃ ರವೀಂದ್ರ ಶ್ರೀಕಂಠಯ್ಯ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಿದ್ದಾರೆ. ಎಲ್ಲ ಅಚ್ಚುಕಟ್ಟು ಪ್ರವೇಶಕ್ಕೆ ನೀರು ಕೊಡಲಿಲ್ಲ. ಇವತ್ತು 86 ಅಡಿ ನೀರಿದ್ದು, 88 ಅಡಿ ನೀರಿದ್ದು ಇವತ್ತು ಬರಬೇಕಾದ್ರೆ ನೋಡ್ಕೊಂಡ್ಬಂದು ಶ್ರೀರಂಗಪಟ್ಟಣದ ಕಡೆ ಕೆಲವು ಹೊಲದಲ್ಲಿ ಕಬ್ಬು ಒಣಗಿ ನಿಂತಿದೆ, ಬೆಂಕಿ ಹಚ್ಚಬೇಕೀಗ. ಆ ಪರಿಸ್ಥಿತಿ ತಂದಿದ್ದಾರೆ. ಪಾಪ ನನ್ನ ಹಳೆ ಸ್ನೇಹಿತ ಹೇಳಿದ ನಾನೇನು ಅಭ್ಯರ್ಥಿ ಆಗ್ಲಿಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ
ಕೆಟ್ಟ ದೃಷ್ಟಿ ಬೇಡ ನಮ್ಮ ಮಂಡ್ಯ ಜಿಲ್ಲೆ ಮೇಲೆ ಅಂತ ಹೇಳಿದ್ದಾರೆ ಪಾಪ ನನ್ನ ಸ್ನೇಹಿತ. ನಾನು ಒಂದು ಮಾತು ಹೇಳ್ತೀನಿ ನನ್ನ ಸ್ನೇಹಿತನಿಗೆ, ಅಪ್ಪ ನಾವು ಇಲ್ಲಿ ಬಂದಾಗ ನಮ್ಮ ಒಳ್ಳೆ ದೃಷ್ಟಿಲಿ ನಮ್ಮ ಮಂಡ್ಯ ಜಿಲ್ಲೆ ಹೆಸರು ಕಾಣ್ತಾ ಇದ್ದು, ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ನನ್ನ ರೈತರ ಮನೆ ಹಾಳು ಮಾಡ್ತಿರೋರು ನೀವು. ಇವತ್ತು ರಾಜ್ಯದ ಇತಿಹಾಸದಲ್ಲಿ ಮಳೆಗಾಲ ಪ್ರಾರಂಭ ಆದಾಗ ಯಾರು ನಮ್ಮ ರೈತರು ಯಾರು ನಾಟಿ ಮಾಡಬೇಡಿ, ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿದಂತ ಯಾವನಾದ್ರೂ ಈ ರಾಜ್ಯದಲ್ಲಿ ಕೃಷಿ ಸಚಿವ ಇದ್ರೆ ನನ್ನ ಪಾಪ ನನ್ನ ಸ್ನೇಹಿತ ಭತ್ತ ನಾಟಿ ಮಾಡಬೇಡಿ ಅಂತ ನೋಡಿದ್ದೀನಿ ನಾನು. ಇವತ್ತು ನನ್ನ ಕೆಟ್ಟ ದೃಷ್ಟಿ ಅವರು ನಮ್ಮ ಪಕ್ಷದ ಮುಖಂಡರಾಗಿ ಕೆಟ್ಟ ದೃಷ್ಟಿಯನ್ನು ನಾವು ಯಾರ ಮೇಲೆ ಬರ್ತೀವಿ ಅಂದ್ರೆ, ಇವತ್ತು ಈ ರಾಜ್ಯ ಲೂಟಿ ಮಾಡ್ತಕ್ಕಂಥ ಇದ್ದೀರಲ್ಲ, ಇದನ್ನ ರೈತರ ಬಗ್ಗೆ ಹೊಟ್ಟೆ ಹೊಡಿತಾ ಇದ್ದೀರಲ್ಲ, ಇವತ್ತು ನಿಮ್ಮಂತವ್ರ ಮೇಲೆ ನಮ್ ಕೆಟ್ಟ ದೃಷ್ಟಿ ಇರ್ತದೆ. ಕೋಲಾರದಲ್ಲಿ ಬಹಳ ವರ್ಷಗಳಿಂದ ಎರಡು ಗುಂಪುಗಾರಿಕೆ ಇದೆ. ಡಿಕೆಶಿ ನಮ್ಮ ಪಕ್ಷದ ಭಿನ್ನಮತದ ಬಗ್ಗೆ ಬಹಳ ಕಮೆಂಟ್ ಮಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಈಗೇನು ಹೇಳ್ತಾರೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ಬಸವರಾಜ ಬೊಮ್ಮಾಯಿ ದಾವಣಗೆರೆ ಚಾರ್ಲಿ ಎಂಬ ಎಚ್.ಕೆ. ಪಾಟೀಲ್ ಹೇಳಿಕೆ ವಿಚಾರವಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದ ರಾಣೆಬೆನ್ನೂರು ತಾಲೂಕಿನ ಅಸುಂಡೆ ಗ್ರಾಮದಲ್ಲಿ ಮಾತನಾಡಿದ ಅವರು, ಎಚ್.ಕೆ. ಪಾಟೀಲ್ ನಮ್ಮ ಹಿರಿಯರು, ಚುನಾವಣೆ ಸಂದರ್ಭದಲ್ಲಿ ವೈಯಕ್ತಿಕ ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ, ಡೆಸ್ಪರೇಟ್ ಆಗಿ ಮಾತನಾಡ್ತಾ ಇದ್ದಾರೆ. ಅವರು ಈ ವಯಸ್ಸಿನಲ್ಲಿ ಮಂತ್ರಿಗಿರಿಯಲ್ಲಿದ್ದಾರೆ. ನಾನು ಸಂಸದನಾಗಿ ಕೆಲಸ ಮಾಡೋಕೆ ಏನು ತೊಂದರೆ ಇದೆ? ಅವರಿಗೆ ಬೇರೆ ಏನು ಮಾತನಾಡೋಕೆ ಅವಕಾಶ ಇಲ್ಲ. ಸುಸಂಸ್ಕೃತ ಮಂತ್ರಿ ಅಂತ ನಾವು ತಿಳಿದುಕೊಂಡಿದ್ದೇವೆ. ಅವರು ನಮ್ಮ ಹಿರಿಯರು, ಅವರಿಗೆ ಒಳ್ಳೆಯದಾಗಲಿ ಎಂದರು. ಏನು ಅವ್ರು ಕೇಳ್ಬೇಕು, ನೀವು ಅವ್ರ ನಿರ್ಣಯ ಅವ್ರು ಕೇಳ. ನನಗೆ ನಮಗೆ ದಾವಣಗೆರೆ ಚಾರ್ಲಿ ಅವ್ರಿಗೆ ವಯಸ್ಸಾಗಿದೆ, ಗಡ್ಡದವ್ರು ಬಟ್ ಹೋಗಿರ್ತಾರೆ, ಅವರೇ ಆಶೆ ಖಚಿತ. ಎಚ್.ಕೆ. ಪಾಟೀಲ್ರು ನಮ್ಮ ಹಿರಿಯರು, ಅವರು ಆ ವಯಸ್ಸಿನಲ್ಲಿ ಮಂತ್ರಿಗಿರಿ ಕೆಲಸ ಮಾಡುವಾಗ ನಾನೊಬ್ಬ ಸಂಸದ ಕೆಲಸ ಮಾಡಿದೆ ಅಂತ ಅವ್ರಿಗೆ ಬೇರೆ ಏನು ಮಾತಾಡೋಕ್ಕೆ ಅವಕಾಶ ಇಲ್ಲ. ಒಬ್ಬ ಸುಸಂಸ್ಕೃತ ಮಂತ್ರಿ ಅಂತ ನಾವು ಅಂದ್ಕೊಂಡಿದ್ವಿ. ವೈಯಕ್ತಿಕ ವಿಚಾರಗಳನ್ನು ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ. ಡೆಸ್ಪರೇಟ್ ಆಗಿ ಮಾಡ್ತಾ ಇದ್ದಾರೆ. ಅವ್ರು ನಮ್ಮ ಹಿರಿಯರು, ಅವರು ಒಳ್ಳೇದಾಗಿ. ಸರ್, ಓಲೇಕರ್ ಅವರು ಬಂದು ಮಾತಾಡಿದ್ರು, ನೆಹರು ಓಲೇಕರ್ ಹೇಳ್ತಾ ಇರುವಂತದ್ದು, ಬೊಮ್ಮಾಯಿಯವರು ಬಂದ ಜೊತೆಗೆ ಮಾತಾಡ್ತೇನೆ, ನಾವು ಹಿರಿಯರು ಲೀಡರ್ ಆದಂತ ಎಲ್ಲರೂ ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಮಾತಾಡಿದ್ರು. ಅವರು ಮನಸ್ಸಿನಲ್ಲಿ ಭಾವನೆ ವ್ಯಕ್ತಪಡಿಸಿದ್ದಾರೆ. ನಾವು ಸ್ಥಳೀಯರ ಜೊತೆಗೆ ಮಾತನಾಡಿ ಅಂತಿಮ ತೀರ್ಮಾನ ಸ್ಥಳೀಯರು ವಿರೋಧ ಮಾಡ್ತಿದಾರ ಸರ್? ಇಲ್ಲ, ವಿರೋಧ ಅಲ್ಲ, ಅವ್ರನ್ನು ಕನ್ಸಲ್ಟ್ ಮಾಡಬೇಕು, ವಿಶ್ವಾಸ ತಗೋಬೇಕು ಅನ್ನುವಂಥದ್ದು ಒಂದು ಮಾತು. ಕಳೆದ 5 ವರ್ಷಗಳಲ್ಲಿ 50 ಯೋಜನೆಗಳಿಗೂ ಹೆಚ್ಚು ಜಾರಿ ಮಾಡಿ ಜನಪರವಾದ ಕೆಲಸ ಮಾಡಿರುವುದರಿಂದ ಜನ ಮೆಚ್ಚುಗೆಗೆ ಪಾತ್ರವಾಗಲು ಸಿದ್ಧವಾಗಿದ್ದೇವೆ ಎಂದು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಕಾಂಗ್ರೆಸ್ಗೆ ತಿರುಗೇಟು ನೀಡಿದರು. ಕಲಬುರಗಿಯ ಉತ್ತರ ಮತಕ್ಷೇತ್ರದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಉಮೇಶ್ ಜಾಧವ್ 5 ಯೋಜನೆಗಳು ಜಾರಿ ಮಾಡಿದ್ದನ್ನ ಹೇಳಲಿ ಎಂದು ಟೀಕಿಸಿದ್ದ ಕಾಂಗ್ರೆಸ್ಗೆ ಖಾರವಾಗಿ ಉತ್ತರಿಸಿ, 50 ಯೋಜನೆಗಳನ್ನು ಜಾರಿಗೆ ಮಾಡಿ ಈ ಭಾಗದ ಅಭಿವೃದ್ಧಿಗೆ ಕ್ರಾಂತಿಕಾರಿ ಹೆಜ್ಜೆ ಇಡಲಾಗಿದೆ. ಇದನ್ನು ನೋಡಿ ಸಹಿಸಲಾಗಿದೆ. ಕಾಂಗ್ರೆಸ್ ತಬ್ಬಿಬ್ಬವಾಗಿ ಬಾಲಿಶಿತನದ ಹೇಳಿಕೆಯನ್ನು ನೀಡಿ ಜನರನ್ನು ತಪ್ಪು ಹಾದಿಗೆ ಎಳೆಯುತ್ತಿರುವುದು ನಿಜಕ್ಕೂ ಖೇದಕರ ಸಂಗತಿಯಾಗಿದೆ. ಕಾಂಗ್ರೆಸ್ ಆಡಳಿತದಿಂದ 6-8 ತಿಂಗಳಲ್ಲಿ ಜನರು ಬೇಸತ್ತು ಹೋಗಿದ್ದಾರೆ. ಎಲ್ಲಿದೆ ಮೋದಿ ಅಲೆ ಎನ್ನುವವರಿಗೆ ಈಗ ಅರಿವಾಗಿದೆ. ಸುನಾಮಿಯಂತೆ ಮೋದಿ ಅಲೆ ರಾಜ್ಯದಲ್ಲಿ ಆವರಿಸಿಕೊಂಡಿರುವಾಗ ಕಾಂಗ್ರೆಸ್ ಇದರಲ್ಲಿ ಧೂಳಿಪಟವಾಗಲಿದೆ ಎಂದು ಜಾಧವ್ ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾವು ನೋಡ್ತಾ ಇದ್ದೀವಿ, ಅದಕ್ಕೆ ಎಷ್ಟೋ ಜನ ತಮ್ಮ ಜೀವ ಕಳ್ಕೊಂಡಾರ. ರಾಮ ಮಂದಿರ ಆಗಿದ್ದಿಲ್ಲ. ಲೀಗಲ್ಲಿ ಕೋರ್ಟಿಗೆ ಹೋಗಿ ಕಾಂಗ್ರೆಸ್ ಅವರು ಹೇಳ್ತಾರೆ ರಾಮಂದ ಅಸ್ತಿತ್ವನೇ, ರಾಮಂದ ಹುಟ್ಟೋದೇ ಅದ್ರ ಬಗ್ಗೆನೂ ಕ್ವಶನ್ ಮಾಡ್ತಿರೋರು. ರಾಮ ಇದ್ದ ಇಲ್ಲ ಕ್ವಶನ್ ಮಾಡ್ತಿದ್ರು. ರಾಮ ಮಂದಿರ ಆಗ್ಲಾರ್ದಂತ ಎಲ್ಲ ಅಫಿಡೇವಿಟ್ ಹಾಕಿ ನಮಗೆ ಆಗ್ಲಾರ್ದಂಗೆ ಪ್ರಯತ್ನ ಮಾಡಿದ್ರು. ಅಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಇವತ್ತು ಒಂದು ಭವ್ಯವಾದ ನಮ್ಮ ರಾಮ ಮಂದಿರ ನಮ್ಮ ಅಯೋಧ್ಯೆಯಲ್ಲಿ ಕಟ್ಟಿದ್ದಾರೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಹೇಳಿದ್ರೆ ಇಎಸ್ ಹಾಸ್ಪಿಟಲ್ ಮಾಡಲ್ ಬಿಲ್ಡಿಂಗ್. ಇಎಸ್ ಹಾಸ್ಪಿಟಲ್ ಕಟ್ಟಿದ್ದು 1,500 ಕೋಟಿ ಖರ್ಚು ಮಾಡಿದ್ರು. 1,500 crores. ಯಾವಾಗ 2009 ಇಸ್ವಿ
ಅಲ್ಲಿ ಶುರು ಮಾಡಿದ್ದು 2014 ಅದನ್ನ 13 ಅದನ್ನ ಲೋಕಾರ್ಪಣೆ ಮಾಡಿ 10 ವರ್ಷದಿಂದ 10 ಅಲ್ಲ 15 20 ವರ್ಷದಿಂದ ನಮ್ಮ ಮೋದಿಜಿಯವರು ಪಾರ್ಲಿಮೆಂಟ್ ವಿಸ್ತಾ 2 ವರ್ಷ ಹಿಂದೆ ಶುರು ಮಾಡಿ ಕೇವಲ 809 ಕೋಟಿ 900 ಕೋಟಿ ಇದಕ್ಕಿಂತ ಡಬಲ್ ಬಿಲ್ಡಿಂಗ್ 2 ವರ್ಷದಲ್ಲಿ ಮುಗಿಸಿದ್ದಾರೆ. ದಿಸ್ ಇಸ್ ದ ಡಿಫರೆನ್ಸ್. ಮಾಡೋದು ಬಿಡಿ ಮಾಡೋದಂತ ನಾವು ಇಲ್ಲಿ ಒಂದಲ್ಲ 100 ಕೆಲಸಗಳು. ನಾನು ನಿಮ್ಗೆಲ್ಲರಿಗೆ ನಿಮ್ಮ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರಕ್ಕೆ ಪುಸ್ತಕ ಕೊಡ್ತೀವಿ, ನೋಟ್ಬುಕ್ ಕೊಡ್ತೀವಿ. ಅದನ್ನು ಪೂರ್ತಿ ಸ್ವಲ್ಪ ಓದಿ ನೀವು. ನಾನು ಇವತ್ತು ಕಲಬುರಗಿಯ ಶ್ರೀ ಶರಣಬಸವೇಶ್ವರರ 202ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಪೀಠಾರೋಹಣ ಸ್ಮರಣಾರ್ಥ ಇದೇ ಮಾರ್ಚ್ 29ರಂದು ಸಂಜೆ 6 ಗಂಟೆಗೆ ಉಚ್ಚಾಯಿ ಹಾಗೂ ಮಾರ್ಚ್ 30ರಂದು ರಥೋತ್ಸವ ಜರುಗಲಿದೆ ಎಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಬೋರ್ಡ್ ಆಫ್ ಗವರ್ನರ್ ಸದಸ್ಯರಾದ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಯಸಪ್ಪ ತಿಳಿಸಿದರು. ಶ್ರೀ ಶರಣಬಸವೇಶ್ವರ ಮಹಾಸಂಸ್ಥಾನ ದಾಸೋಹ ಮನೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 30ರಂದು ಸಂಜೆ 6 ಗಂಟೆಗೆ ಸಂಸ್ಥಾನದ 8ನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಹಾಗೂ 9ನೇ ಮಹಾದಾಸೋಹದ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಶ್ರೀ ಶರಣಬಸವೇಶ್ವರರ ಪರಸು ಬಟ್ಟಲು ಪ್ರದರ್ಶನ, ಲಿಂಗ ಸಜ್ಜಿಕೆಗಳ ದಿವ್ಯ ದರ್ಶನ ಹಾಗೂ ರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಎಂದರು. ಮಾರ್ಚ್ 29ರಂದು ನಡೆಯುವ ಉಚಾಯಿ ಕಾರ್ಯಕ್ರಮದ ಹಿಂದೆ ಹಿಡಿದು ಏಪ್ರಿಲ್ 9ರವರೆಗೆ ಎಲ್ಲಾ ಧಾರ್ಮಿಕ ಆಚರಣೆಗಳು ಸಾಂಗವಾಗಿ ನೆರವೇರಲಿವೆ. ಒಟ್ಟು 15 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಮೊದಲ ದಿನ ಅಡ್ಡಪಲ್ಲಕ್ಕಿ ಉತ್ಸವ ಜರುಗಲಿದೆ. ಮಾರ್ಚ್ 30ರಂದು ತೇರಿನ ಉತ್ಸವಗಳು, ಶರಣಬಸವೇಶ್ವರರು ದೈವದೀನರಾದ ಪ್ರತೀಕವಾಗಿ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬರಲಾಗುತ್ತಿದೆ ಎಂದರು. ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರೇ, ಶರಣಬಸವೇಶ್ವರ ವಿದ್ಯಾವರ್ಧಕದ ಸಂಘದ ಸೆಕ್ರೆಟರಿ ಆದ ಬಸಣ್ಣನವರೇ, ಸರ್ವಧರ್ಮ ಪೂಜ್ಯ ಅಧಿಕಾರಿಯರೇ, ಪೂಜ್ಯರೇ, ಹಿರಿಯರಾದ ರಾಜಕೀಯ ಸೋದರರೇ, ವ್ಯಾಪಾರ ಮಳಿಗೆಯವರೇ, ಸೋದರರೇ, ದಾಲ್ಮಿಲ್ ಸೋದರರೇ, ಫರ್ಟಿಲೈಸೇಷನ್ ಸೋದರರೇ, ಪತ್ರಿಕಾ ಮತ್ತು ಮೀಡಿಯಾ ಸೋದರರೇ, ಗುರುವೃಂದದವರೇ, ಎಲ್ಲ ಸೋದರ ಸೋದರರೇ, ಗಣ್ಯಮಾನ್ಯರೇ, ಎಲ್ಲರಿಗೂ ನನ್ನ ಕಡೆಯಿಂದ ಶರಣಾರ್ಥಿಯನ್ನು ಸಲ್ಲಿಸುತ್ತೇನೆ. 202ನೇ ಪುಣ್ಯತಿಥಿ ಮಹಾದಾಸೋ ಯಾತ್ರಾ ಮಹೋತ್ಸವ ನಿಮಿತ್ತ ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ. ತಾವೆಲ್ಲರೂ ಸಹಕರಿಸಿದ್ದಕ್ಕೆ, ಈ ಯಾತ್ರಾ ಮಹೋತ್ಸವಕ್ಕೆ ತಾವೆಲ್ಲ ಬಂದು ಇಲ್ಲಿ ಕುಂತು ನೀವೆಲ್ಲ ಸಹಕರಿಸಿದ್ದಕ್ಕೆ, 2 ಮಾತಾಡಿದ್ದಕ್ಕೆ, ತಮ್ಮ ಅನಿಸಿಕೆ ಹೇಳಿದ್ದಕ್ಕೆ ಮತ್ತು ಇಲ್ಲಿ ಬಂದು ಕುಂತು ನಮ್ಮ ಜಾತ್ರೆ ಪರಿಪೂರ್ಣ ಆಗೋಕ್ಕೆ ತಾವೆಲ್ಲರೂ ಸಹಾಯ ಮಾಡಿದ್ದೇವೆ. ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇದು ಜಾತ್ರೆ ಇಷ್ಟು ಯಶಸ್ವಿಯಾಗಿ ನಡೆಯಲು ಕಾರಣ 2 ವರ್ಷದಿಂದ ತಾವೆಲ್ಲ ಭಕ್ತರು ಬಂದು ನೀವೆಲ್ಲರೂ ಬಂದು ನಮ್ಗೆ ಕೂಡಿ ಸಹಕರಿಸಿ ನಮಗೇನು ಮುಂದುವರಿಸಲು ದಾರಿ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾರ್ಚ್ 29 ಮತ್ತು 30ರಂದು ಉಚ್ಚಾಯಿ ತೇರು ಉತ್ಸವ ಇರುತ್ತದೆ. 5 ದಿನ ವಿಶೇಷ ಪೂಜೆ ಇರುತ್ತದೆ. ಮೊದಲನೇ ದಿನ ಭಾವಿ ಮತ್ತು ಗಂಗಾ ಪೂಜೆ ಅಂತ ಮಾಡುತ್ತಾರೆ. ಉಳಿದ 2 ದಿನ ಪಾಲಕಿ ಉತ್ಸವ ಪೂಜೆ ಇರುತ್ತದೆ. ಮಹಾದಾಸೋಹಿ ಶರಣಬಸವೇಶ್ವರ ಯಾವಾಗಲೂ ತ್ರಿಕಾಲ ಪೂಜೆ ಅವಾಗಿಂದ ತ್ರಿಕಾಲ ಪೂಜೆ ನಡೀತಾ ಇದೆ. ಅದು ಪೀಠಾಧಿಪತಿಗಳು ಮಾಡ್ಕೋತಾ ಬರ್ತಾ ಇದ್ದಾರೆ. ಈಗಲೂ ಕೂಡ ಗುರುಲಿಂಗ ಜಂಗಮ ಪೂಜೆ ನಡೀತಿದೆ. ಅದು 8ನೇ ಪೀಠಾಧಿಪತಿಯಾದ ನನ್ನ ಯಜಮಾನರು ಮತ್ತು ನನ್ನ ಮಗನಾದ ಚಿರಂಜೀವಿ ದೊಡ್ಡಪ್ಪ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಉಚ್ಚಾಯಿ ಮತ್ತು ರಥೋತ್ಸವ ಮತ್ತು ಪ್ರಸಾದ ಬಟ್ಟಲ ಲಿಂಗ ಸಜ್ಜಿಕೆಯನ್ನು ನಮ್ಮ ಯಜಮಾನರು ಮತ್ತು ನನ್ನ ಮಗ ಚಿರಂಜೀವಿ ದೊಡ್ಡಪ್ಪ ಅವರು ಎಲ್ಲನೂ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಕುಂಭ ಪೂಜೆ ಇರುತ್ತೆ. ಕುಂಭ ತೆಗೆದುಕೊಂಡು ಹೋಗುತ್ತಾರೆ. ನಂದಿಕೋಲ ಪಾಲಕ್ಕಿ ಬರುತ್ತದೆ. ಶಂಕರ್ಲಿಂಗ ಗುಡಿಯಿಂದ ನಂದಿಕೋಲ ಬರುತ್ತದೆ. ಬೀದಿ ಬಸವಣ್ಣ ಗುಡಿಯಿಂದ ನಂದಿಕೋಲ ಬರುತ್ತದೆ. ಗುರು ಬಸವೇಶ್ವರ ಗುಡಿಯಿಂದ ಪಲ್ಲಕ್ಕಿ ತರುತ್ತಾರೆ. ಶ್ರೀಮಾನ್ ದೇಶಮುಖ್ ಮನೆತನದಿಂದ ಶ್ರೀಮಾನ್ ಪಾಂಡುರಂಗ್ ದೇಶಮುಖ್ ಅಣ್ಣವರಿಂದ ಸನ್ಮಾನ ಮಾಡಲಾಗುತ್ತದೆ. ಅವರಿಗೆ ಸನ್ಮಾನ ಮಾಡಲಾಗುತ್ತದೆ ನಮ್ಮ ಸಂಸ್ಥೆಯಿಂದ. ದರ್ಗಾದಿಂದ ಹೂಗಳು ಬರುತ್ತವೆ. ಭಜನೆ, ಡೊಳ್ಳು, ಕುಣಿತ, ನಾಟಕ, ನೃತ್ಯ, ಸಂಗೀತ ಸಂಭ್ರಮವೇ ಇರುತ್ತದೆ. ಉತ್ಸವವೇ ಇರುತ್ತದೆ. ಜಾತ್ರಾ ಮೈದಾನದಲ್ಲಿ 200 ವರ್ಷಗಳಿಂದ ಜಾತ್ರೆ ಮಾಡಲಾಗುತ್ತದೆ. ತೊಟ್ಟಿಲು ಆಡಲು ತರತರದ ಜೋಕಾಲಿ, ಜಾತ್ರೆ ನೋಡಲು ಆನಂದ, ಪ್ರವಚನ ಕೂಡ ನಡೆಯುತ್ತದೆ. ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾ ಇದೆ. ಮಕ್ಕಳು, ಹಿರಿಯರು, ದೊಡ್ಡವರು ಎಲ್ಲರೂ ಕೂಡಿ ಶರಣರ ಉತ್ಸವಕ್ಕೆ ನೋಡಿ ಆನಂದ ಪಡುತ್ತಾ ಇದ್ದಾರೆ. ಮತ್ತು ಲಕ್ಷಾನು ಭಕ್ತರು ದಾಸೋಹ ಮಹಾಮನೆಯಲ್ಲಿ ಪ್ರಸಾದ ಸೇವನೆ ಮಾಡಿ ಜೀವನ ಪಾವನ ಮಾಡಿಕೊಳ್ಳುತ್ತಿದ್ದಾರೆ. ಇಲ್ಲಿ ಭಕ್ತರು, ವ್ಯಾಪಾರ ಮಳಿಗೆಯವರು, ಅಡತಿ ದಾಲ್ಮಿಲ್ ಸೋದರರು, ಫರ್ಟಿಲೈಸೇಷನ್ ಸೋದರರು ಎಲ್ಲರೂ ಮುಂದಾಗಿ ದಾಸೋಹ ಮಾಡಲಿಕ್ಕೆ ಬಂದಿದ್ದಕ್ಕೆ ತಮಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾವುದೇ ಜಾತಿ, ಧರ್ಮ, ಮತ, ಪಂಥ, ಲಿಂಗ ಭೇದ ಭಾವ ಇಲ್ಲದೆ ಸಮನಾದ ಭಾವದಿಂದ ಸರ್ವರ ಏಳಿಗೆಗೆ, ಲೋಕ ಕಲ್ಯಾಣಕ್ಕೆ ಎಲ್ಲರೂ ಕೂಡಿ ಮಾಡುತ್ತಿರುವ ಇದು ಜಾತ್ರೆ. ಸೇವೆ ಮಾಡುತ್ತಿದ್ದಾರೆ. ಮಾಡುತ್ತಿರುವ ಮಹಾದಾಸೋಹಿ ಶರಣಬಸವೇಶ್ವರರು ಯಶಸ್ವಿಯಾಗಿ ಜಾತ್ರೆ ನಡೀತಾ ಇದೆ.
ಪೀಠಾಧಿಪತಿಯವರು ಕೂಡ ಹಾಗೆ ಇದೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ, ಕಾಯಕನೂ ಮಾಡುತ್ತಿದ್ದಾರೆ. ಶರಣಬಸವೇಶ್ವರ ಸಂಸ್ಥೆಯು ಇದೇ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಾ ಇದೆ. ಸರ್ವಧರ್ಮ ಸಮ್ಮೇಳನದ ಜಾತ್ರೆಯಾಗಿದೆ ಇದು. ನಮ್ಮ ಕಲಬುರಗಿ ಗೌರವ ಮತ್ತು ಭಾವೈಕ್ಯತೆಯ ಪ್ರತೀಕ ಇದು. ನಾವೆಲ್ಲರೂ ಹೀಗೆ ಕೂಡಿ ಹೀಗೆ ಈ ರಥೋತ್ಸವ ಮಾಡಿಕೊಂಡು ಹೋಗೋಣ. ಕಲಬುರಗಿಯಲ್ಲಿ ಇತಿಹಾಸ ಮಾಡೋಣ, ಕಲಬುರಗಿ ಹೆಸರು ಬೆಳೆಸೋಣ. ಕಲಬುರಗಿಯಲ್ಲಿ 3 ಕಣ್ಣುಗಳಿದೆ: ಬುದ್ಧ ವಿಹಾರ, ದರ್ಗಾ, ಶರಣಬಸವೇಶ್ವರ ಸಂಸ್ಥಾನ. ಹೀಗೆ 3 ಕಣ್ಣುಗಳಿಂದ ಕೂಡಿದೆ. ಇಲ್ಲಿ ಭಾವೈಕ್ಯ ಪ್ರತೀಕವಾಗಿ ಜಾತ್ರೆ ನಡೀತಾ ಇದೆ ಅಂತ ಹೇಳಲು ನಮಗೆ ಆನಂದವಾಗುತ್ತದೆ. ತಾವೆಲ್ಲರೂ ಬಂದು ನಮಗೆ ಸಹಕರಿಸಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರು 100ಕ್ಕೆ 100 ಈ ಬಾರಿ ಗೆಲ್ಲುತ್ತಾರೆ. ಪ್ರತಿನಿತ್ಯ ನನಗೆ ಮಾಹಿತಿ ಬರುತ್ತಿದೆ. ಈ ಆಧಾರದಲ್ಲಿ ಹೇಳುತ್ತೇನೆ, ಸುರೇಶ್ ಅವರು ಗೆಲುವು ಶತಸಿದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಕೆ ಸುರೇಶ್ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಜಿಲ್ಲೆಯ ಪ್ರಗತಿಗೆ ನಿರಂತರವಾಗಿ ದುಡಿಯುತ್ತಿದ್ದಾರೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತೆ ಇವರನ್ನು ಅಭ್ಯರ್ಥಿಯನ್ನಾಗಿಸಿದೆ. ಇವರನ್ನು ನಿಮ್ಮ ಪ್ರತಿನಿಧಿಯಾಗಿ ಗೆಲ್ಲಿಸಿ ದೆಹಲಿಗೆ ಕಳಿಸಿದ್ರೆ ಅವರು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡುತ್ತಾರೆ ಎಂದರು. ಯಾರು ವಿದ್ಯುತ್ ಶಕ್ತಿಯನ್ನ ಬಳಸ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಯಾರು ಬಿಲ್ ಕೊಡಬೇಕಾಗಿಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ 10 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ, ಪುಕ್ಕಟೆಯಾಗಿ ಕೊಡ್ತಾ ಇದ್ದೆ. ಯಾಕಂದ್ರೆ ಬಡವರು ಯಾರು ಕೂಡ ಹಸಿದು ಮಲಗಬಾರದು, 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಲೇಬೇಕು ಅಂತೇಳಿ 10 kg 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಈ ಬಿಜೆಪಿಯವರು ಅಧಿಕಾರಕ್ಕೆ ಬಂದ ಮೇಲೆ 7 kg ಇಂದ 5 kg ಇಳಿಸಿದ್ರು. 5 kg ಇಂದ 7 kg ಇಳಿಸಿದ್ರು. ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಪ್ರಶ್ನೆ ಮಾಡಿದೆ. ಯಡಿಯೂರಪ್ಪ ಇದ್ದಾಗ ಪ್ರಶ್ನೆ ಮಾಡಿದೆ, ಬಸವರಾಜ ಬೊಮ್ಮಾಯಿ ಇದ್ದಾಗ ಪ್ರಶ್ನೆ ಮಾಡಿದೆ. ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರು. ನಮ್ಮ ಹತ್ರ ದುಡ್ಡಿಲ್ಲ, 7 kg ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಮತ್ತು ಶಿವಕುಮಾರ್ ಅವರು ನಾವು ಅಧಿಕಾರಕ್ಕೆ ಬಂದ್ರೆ 5 kg ಜೊತೆಗೆ ಇನ್ನೂ 5 kg ಅಕ್ಕಿಯನ್ನು ಹೆಚ್ಚಾಗಿ ಕೊಡ್ತೇವೆ. ಯಾರು ಕೂಡ ಹೊಟ್ಟೆ ತುಂಬ ಊಟ ಮಾಡಬೇಕು. ಆದ್ರೆ ಈ ಬಿಜೆಪಿಯವರು ಇದಾರಲ್ಲ, ರಾಜಕೀಯ ಮಾಡಿ ಬಡವರಿಗೆ ಅಕ್ಕಿ ಕೊಡದೆ ಹೋದ್ರು. ಅದು ನಾವು ಪುಕ್ಕಟೆ ಕೇಳಲಿಲ್ಲ. 1 kg ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ. ಇಡೀ ರಾಜ್ಯದ ಜನರಿಗೆ ಅಕ್ಕಿ ಕೊಡಬೇಕು, ಬಡವರಿಗೆ ಅಕ್ಕಿ ಕೊಡಬೇಕು. ಕೊಡ್ರಿ, ನಿಮ್ಮ ಗೋದಾಮ್ನಲ್ಲಿ ಅಕ್ಕಿ ಇದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೊಡ್ತೀವಿ ಅಂತ ಒಪ್ಕೊಂಡು ಮೋಸ ಮಾಡಿದ್ರು. ಕೊಡ್ತೀವಿ ಅಂತ ಒಪ್ಕೊಂಡಿದ್ರು, ಆಮೇಲೆ ಕೊಡಲ್ಲ ಅಂತಂದ್ಬಿಟ್ರು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಕ್ಕಿ ಕೊಟ್ರೆ ಬಡವರೆಲ್ಲ ಅವ್ರ ಪರ ಆಗ್ಬಿಡ್ತಾರೆ ಅಂತೇಳಿ ಅಕ್ಕಿ ಕೊಡ್ಲಿಲ್ಲ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ವು, ಅಕ್ಕಿ ಸಿಕ್ಕವರಿಗೆ 5 kg ಅಕ್ಕಿಗೆ ಒಬ್ಬರಿಗೆ 34 ರೂಪಾಯಿನಂತೆ 170 ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿದ್ವು. ಈಗ ದುಡ್ಡು ಬೇರೆ ಪದಾರ್ಥಗಳನ್ನ ತಗೊಳ್ಳಿಕ್ಕೆ ಸಿಗ್ತಾ ಇದೆಯಲ್ಲ, ಎಣ್ಣೆ ತಗೊಳ್ಳಿಕ್ಕೆ, ಕಾಳು ತಗೊಳ್ಳಿಕ್ಕೆ, ಉಪ್ಪು ತಗೊಳ್ಳಿಕ್ಕೆ, ಇವಕ್ಕೆಲ್ಲ ಸಿಗ್ತದ ಇದೆಯಲ್ಲ. ಒಂದು ಕುಟುಂಬದಲ್ಲಿ 5 ಜನ ಇದ್ರೆ
ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979644 ಮತ್ತು 08472240066 24066. ಸೀರೆ ಚಂದವೋ ಚಟ್ಟನೆ ಸೆಳೆಯುವ ಸೀರೆ ಅಂದವೋ ಮೈಮನ ಕದಿಯುವ ಸೀರೆ ಖಜಾನೆಯೋ ಬಯಸಿದ್ದು ಸಿಗುವಂಥ ಸೀರೆ ಸ್ವರ್ಗವೋ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು ಶುಭದ ಕಾರ್ಯದಿ ಬಣ್ಣಗಳ ನರ್ತನ ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702
205555. PUC ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. Mobile number 761-930-3873, 973-132-1173 and 0831-421-3873.